ಸಂಘದ 100ನೇ ವರ್ಷದ ಆಚರಣೆಯ ನಿಮಿತ್ತ ಹುಲಿಗಿ ಮಂಡಲದಲ್ಲಿ ಪಥಸಂಚಲನ ಕಾರ್ಯ ಮತ್ತು ಸಭಾ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಆಗಮಿಸಿದ್ದೀರಿ. ವೇದಿಕೆಯ ಪರವಾಗಿ ತಮಗೆಲ್ಲ ಹೃತ್ಪೂರ್ವಕ ಅಭಿನಂದನೆಗಳು. ಸೂಚನೆಗಳು: ಮುಖ್ಯ ಅತಿಥಿಗಳು, ವಕ್ತಾರರು ವೇದಿಕೆಗೆ ಬರುತ್ತಿದ್ದಂತೆ ಎಲ್ಲರೂ ಎದ್ದು ನಿಲ್ಲಬೇಕು. ವೇದಿಕೆಗೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್ ನಿವೃತ್ತ ನ್ಯಾಯಾಧೀಶರು ವೇದಿಕೆ ಬರಬೇಕಂತ ಹೇಳಿ ವಿನಂತಿಸಿಕೊಳ್ತೇನೆ. ಎದ್ದು ನಿಲ್ಲಬೇಕು ಎಲ್ಲರೂ. ಅದರಂತೆ ನಮ್ಮ ಈ ಹುಲಿಗಿ ವಸಂತ್ ಪೂಜಾರ್ ಮಾದಿನೂರು ಅವರು ಕೂಡ ವೇದಿಕೆಗೆ ಬರಬೇಕು. ಪ್ರಥಮವಾಗಿ ಭಾರತ ಮಾತಾ ಭಾವಚಿತ್ರಕ್ಕೆ ಭಾರತ ಮಾತಾ ಭಾವಚಿತ್ರಕ್ಕೆ ಹೆಗಡೆವಾರ್ ಮತ್ತು ಗುರೂಜಿಯವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಮಲ್ಲಿಕಾರ್ಜುನ್ ಪಾಟೀಲ್ ಮತ್ತು ವಸಂತ್ ಪೂಜಾರ್ ಅವರಿಂದ. ಎಲ್ಲರೂ ಆಸೀನರಾಗ್ರಿ. ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಕಾರ್ಯಕ್ರಮದಲ್ಲಿ ಘೋಷಣೆ ಕೂಗುವುದಾಗಲಿ ಚಪ್ಪಾಳೆ ತಟ್ಟುವುದಾಗಲಿ ಮಾಡಬಾರದು. ನಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮೋಡ್ನಲ್ಲಿ ಇಡುವುದು, ನಮ್ಮ ವಾಹನಗಳನ್ನು ಸಾಲಾಗಿ ನಿಲ್ಲಿಸುವುದು ಮತ್ತು ಪಾದರಕ್ಷೆಗಳನ್ನು ಸಾಲಾಗಿ ಬಿಡುವುದು. ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದ ಸ್ವೀಕಾರ ಮಾಡಿ ಎಲ್ಲರೂ ಹೋಗುವಂತದ್ದು. ಮೊದಲು ಧ್ವಜಾರೋಹಣ. ಮುಖ್ಯ ಅತಿಥಿಗಳು ಮತ್ತು ವಸಂತ್ ಪೂಜಾರ್ ಅವರಿಂದ ಧ್ವಜಾರೋಹಣ ಆಗ್ತಾ ಇದೆ. ಅದರ ನಂತರ ಸ್ವಾಗತ ಮತ್ತು ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಧ್ವಜಾರೋಹಣ ಆಯ್ತು. ಎಲ್ಲರೂ ಎದ್ದು ನಿಲ್ಲಬೇಕು. ಇಲ್ಲೇ
ध्वजा प्रणाम 1 2 3 ಉಪವಿಶ ಎಲ್ಲರೂ ಆಸೀನರಾಗಬೇಕಂತ ಹೇಳಿ ವಿನಂತಿ. ಅತಿಥಿಗಳ ಪರಿಚಯ. ಪ್ರಥಮವಾಗಿ ನಮ್ಮ ಗ್ರಾಮದವರೇ ಆದ ಶ್ರೀ ಮಲ್ಲಿಕಾರ್ಜುನ್ ಚನ್ನಪ್ಪಗೌಡರು ಪಾಟೀಲ್ ಹುಲಿಗಿ ಇವರು 21/5/1963 ಹುಲಿಗಿ ಗ್ರಾಮದಲ್ಲಿ ಜನಿಸಿದರು. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಹುಲಿಗಿಯಲ್ಲೇ ಮುಗಿಸಿದ್ದಾರೆ. BA ಪದವಿಯನ್ನು ವಿಜಯನಗರ ಮಹಾವಿದ್ಯಾಲಯ ಹೊಸಪೇಟೆಯಲ್ಲಿ ಪೂರ್ಣಗೊಳಿಸಿದ್ದಾರೆ. LLB ಪದವಿಯನ್ನು ರಾಜ ಲಕ್ಷ್ಮಣಗೌಡ ಲಾ ಕಾಲೇಜ್ ಬೆಳಗಾವಿ ಇಲ್ಲಿ ಪೂರೈಸಿದ್ದಾರೆ. ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು 1/1/1989ರಿಂದ 8/2/1997 ಕೊಪ್ಪಳದಲ್ಲಿ ವಕೀಲ ವೃತ್ತಿಯನ್ನು ನಿರ್ವಹಿಸಿದ್ದಾರೆ. 11/2/1997 ಮುನ್ಸಿಫ್ ಮತ್ತು JMFC ನ್ಯಾಯಾಧೀಶರಾಗಿ ನೇಮಕ ಬಳ್ಳಾರಿಯಲ್ಲಿ. 2004ರಲ್ಲಿ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾಗಿ ಬಡ್ತಿ ಹೊಂದಿ ಬೆಂಗಳೂರು ಮತ್ತು ಮಂಡ್ಯದಲ್ಲಿ ಸೇವೆ ಸಲ್ಲಿಸುತ್ತಾರೆ. ಆಗಸ್ಟ್ 2009ರಲ್ಲಿ ಜಿಲ್ಲಾ ನ್ಯಾಯಾಧೀಶರಾಗಿ ಬೆಂಗಳೂರು, ದಾವಣಗೆರೆ ಮತ್ತೆ ಬೆಂಗಳೂರಲ್ಲಿ ಸೇವೆ ಸಲ್ಲಿಸಿ 31/5/2020ರಲ್ಲಿ ಪ್ರಧಾನ ಸಿವಿಲ್ ಮತ್ತು ಸತ್ರ ನ್ಯಾಯಾಧೀಶರಾಗಿ ಮಡಿಕೇರಿ, ರಾಯಚೂರು, ಶಿವಮೊಗ್ಗದಲ್ಲಿ ಸೇವೆ ಸಲ್ಲಿಸುತ್ತಾರೆ. 31/5/2023ರಂದು ವಯೋನಿವೃತ್ತಿ ಹೊಂದಿರುತ್ತಾರೆ. ಸದ್ಯ ಹುಲಿಗಿಯಲ್ಲಿ ಕುಟುಂಬದೊಂದಿಗೆ ವಾಸವಾಗಿದ್ದಾರೆ. ಮತ್ತೆ ವಕೀಲ ವೃತ್ತಿಯಲ್ಲಿ ಮುಂದುವರಿಯಲು ಅಪೇಕ್ಷಿಸುತ್ತಾರೆ. ಅವರು ನಮ್ಮ ಹುಲಿಗಿ ಗ್ರಾಮದ ಒಬ್ಬ ಮಾಣಿಕ್ಯ ಎಂದು ಹೇಳಿದರೆ ತಪ್ಪಲಾಗಲಾರದು. ಇಷ್ಟು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಗೌಡ ಅವರ ಒಂದು ಕಿರು ಪರಿಚಯ. ಅವರ ಮಗನೂ ಕೂಡ ಈಗ ವಕೀಲ ವೃತ್ತಿಯನ್ನು ಕೊಪ್ಪಳದಲ್ಲಿ ಪ್ರಾರಂಭಿಸಿದ್ದಾರೆ. ಇನ್ನೋರ್ವ ಅತಿಥಿಗಳು ವಸಂತ್ ಪೂಜಾರ್, ಮೂಲತಃ ಮಾದಿನೂರು, ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆ. 47 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಿಲ್ಲಾ ಕಾರ್ಯವಾಹಕ ವ್ಯವಸ್ಥಾಪಕ ಪ್ರಮುಖ. ಹೀಗೆ ಅನ್ಯಾನ್ಯ ಜವಾಬ್ದಾರಿ ನಿರ್ವಹಿಸಿದ್ದ ಇವರು ಪ್ರಸ್ತುತ ಶಿವಪುರ ಹೋಬಳಿ ಅಂದರೆ ಹಿಟ್ನಾಳ್, ಹುಲಿಗಿ, ಶಿವಪುರ್, ಬಂಡಿಹರ್ಲಾಪುರ್ ಸಂಘದ ಜನ್ಮ ಶತಾಬ್ದಿ ಪ್ರಮುಖರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ನಮ್ಮ ಯಾವತ್ತೂ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಇಂದಿನ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿದ್ದಾರೆ ಎಂದು ಹೇಳಿದರೆ ತಪ್ಪಲಾಗದು. ಅವರೀರವರಿಗೂ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಗಣವೇಶಧಾರಿಗಳಾಗಿ ಆಗಮಿಸಿದಂಥ ತಮ್ಮೆಲ್ಲರಿಗೂ, ಗ್ರಾಮದ ಹಿರಿಯರಿಗೂ, ಮಹಿಳೆಯರಿಗೂ ಮತ್ತು ಪರೋಕ್ಷವಾಗಿ ಅಪರೋಕ್ಷವಾಗಿ ನಮಗೆ ಸಹಾಯ ಮಾಡಿದ ಸನ್ಮಾನ್ಯರಿಗೂ, ಪತ್ರಕರ್ತರಿಗೂ, ಆರಕ್ಷಕ ಠಾಣಾ ಅಧಿಕಾರಿಗಳಿಗೂ ಈ ನಮ್ಮ ವೇದಿಕೆಯ ಮುಖಾಂತರ ಅವರಿಗೆಲ್ಲ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ.
ಅಮೃತ ವಚನ ಶ್ರೀ ಅಕ್ಷಯ್ ತ್ರಿಯಂಬಕ್ ಕೊಂಡಿ ಹುಲಿಗಿ ಇವರಿಂದ ಅಮೃತ ವಚನ. ಸ್ನೇಹಿತರೆ, ಇದು ಸ್ವಾಮಿ ವಿವೇಕಾನಂದ ಅವರ ಹೇಳಿದ ಅಮೃತ ವಚನ. ಪುರಾತನ ಕಾಲದಿಂದ ಮಾಡಿರುವ ನೀತಿ ನಿಯಮಗಳನ್ನು ಕೆಟ್ಟಿರುವುದು ನಾವು ಅಧೋಗತಿಗೆ ಬರಲಿಲ್ಲ, ಆದರೆ ಅವನ್ನು ಸರಿಯಾಗಿ ವ್ಯಾವಹಾರಿಕ ಜೀವನದಲ್ಲಿ ತರಲು ಸಾಧ್ಯವಾಗದ ಕಾರಣದಿಂದ ಅಧೋಗತಿಗೆ ಬಂದಿದ್ದೇವೆ. ಅಭಿನಂದನೆಗಳು. ವೈಯಕ್ತಿಕ ಗೀತೆ ಸಕಾರಾಂಶ ರಾಯಭಾಗಿ ಇವರಿಂದ. ಹಿಮಗಿರಿಯಲ್ಲಿನ ಉನ್ನತ ಶಿಖರ, ಕನ್ಯಾಕುವರಿಯ ಹಿಂದೂ ಸಾಗರ, ನಡುವೆ ಬಾಳುವ ಕೋಟಿ ತರುಣರ ಮಾತೃಭೂಮಿ ಈ ಭೂಮಿ, ಮಾತೃಭೂಮಿ ಈ ಭೂಮಿ. ಶಂಕರ ಮಧ್ವರ ಪವಿತ್ರ ಭೂಮಿ, ವಿದ್ಯಾರಣ್ಯರ ಕಾರ್ಯಕ್ಷೇತ್ರ, ರಾಮದಾಸರ ಸೇವಾ ಮಂತ್ರ, ವಿವೇಕಾನಂದರ ಈ ಭೂಮಿ, ವಿವೇಕಾನಂದರ ಈ ಭೂಮಿ. ಪ್ರತಾಪ ರಾಣ ತೋರಿದ ನಾಡಿದು, ಶಿವಾಜಿ ಶೂರ ಬೆಳಗಿದ ಬೀಡಿದು, ಝಾನ್ಸಿ ರಾಣಿ ಕಾದಿದ ಜಾಡಿದು, ಕ್ಷಾತ್ರ ತೇಜದ ಈ ಭೂಮಿ, ಕ್ಷಾತ್ರ ತೇಜದ ಈ ಭೂಮಿ. ಹೆಡೆಗೆ ವಾರರ ಸಂಘದ ದಿವಿಗೆ, ಚೇತನ ತುಂಬಿದೆ ಯುವಕರ ಬಾಳಿಗೆ, ರಾಷ್ಟ್ರ ಕಟ್ಟುವ ಪೂಜ್ಯ ಕಾರ್ಯಕ್ಕೆ ಸಂಘ ಸ್ಥಾನವೇ ಈ ಭೂಮಿ, ಸಂಘ ಸ್ಥಾನವೇ ಈ ಭೂಮಿ. ಅಭಿನಂದನೆಗಳು ಸಕಾರಾಂಶ ರಾಯಭಾಗಿ ಇವರಿಗೆ. ವಕ್ತಾರರಿಂದ ಬೌದ್ಧಿಕ ಶ್ರೀ ವಸಂತ್ ಪೂಜಾರ್ ಮಾದಿನೂರ್ ಇವರಿಂದ. ಮೊಬೈಲ್ಗಳನ್ನು ಸೈಲೆಂಟ್ ಮೋಡ್ನಲ್ಲಿಟ್ಟರೆ ಚೆನ್ನಾಗಿರುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಜಯದಶಮಿ ಉತ್ಸವದ ನಿಮಿತ್ತವಾಗಿ ಹುಲಗಿ ಮಂಡಲದ ಎಲ್ಲ ಕಾರ್ಯಕರ್ತರು, ಸಂಘದ ಅಭಿಮಾನಿಗಳು ಸೇರಿ ಇವತ್ತಿನ ದಿವಸ ಈ ಒಂದು ಉತ್ಸವದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಇಂಥ ಒಂದು ಸುಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಗೌಡ ಅವರೇ, ಗ್ರಾಮದ ಗಣ್ಯ ಮಹನೀಯರೇ ಹಾಗೂ ತಾಯಂದಿರೇ, ಯಾವತ್ತೂ ನನ್ನ ಸಹ ಕಾರ್ಯಕರ್ತರೇ, ಸ್ವಯಂ ಸೇವಕ ಸಹೋದರರೇ, ನಾವೆಲ್ಲ ಅನೇಕ ದಿನಗಳಿಂದ ನಮ್ಮ ಮೊಬೈಲ್ಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಬಗ್ಗೆ ನೋಡ್ತಾ ಇದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಏನು ಅನ್ನೋದು ನಮಗೆ ತಿಳಿದಿರಲಿಕ್ಕೆ ಸಾಕು. ಅನೇಕರಿಗೆ ಅಪಾರ್ಥ ಆಗಿರಲಿಕ್ಕೂ ಸಾಕು. ಇನ್ನು ಕೆಲವರಿಗೆ ಕಚ್ಚಾಗಿ ತಿಳಿದಿರತಕ್ಕಂಥದ್ದು ಸಾಕು. ಈ ಎಲ್ಲ ವಿಷಯಗಳನ್ನು ಮುಂದಿಟ್ಟುಕೊಂಡು ಈ ಒಂದು ಅವಧಿಯಲ್ಲಿ ನಿಮ್ಮ ಜೊತೆಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಕ್ಕೆ ಬಯಸ್ತೇನೆ. ಸಂಘಕ್ಕೆ 100 ವರ್ಷ,
100 ವರ್ಷ ವ್ಯಕ್ತಿಗೆ ಆದರೆ ಅವನು ಆಗಲೇ ಗೋರಿಯ ಸಮೀಪ ಅಂತ ಅರ್ಥ ಆಗ್ತದೆ. ಆದರೂ ಒಂದು ಸಂಸ್ಥೆಗೆ 100 ವರ್ಷ ಅಂದರೆ ಅದು ಆಯುಷ್ಯ ದೊಡ್ಡದಲ್ಲ. ಇಡೀ ದೇಶದ ಒಳಗಡೆಗೆ 40,000ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಸಂಘದ ಶಾಖೆಗಳನ್ನು ಹೊಂದಿರತಕ್ಕಂಥ, 40 ದೇಶಗಳಿಗಿಂತ ಹೆಚ್ಚಿಗೆ ಸಂಘದ ಶಾಖೆಗಳನ್ನು ಒಳಗೊಂಡಿರತಕ್ಕಂಥ ಈ ಒಂದು ಸಂಸ್ಥೆ ಮೊನ್ನೆ ಅಕ್ಟೋಬರ್ 2ರ ವಿಜಯದಶಮಿ ದಿವಸ ಒಂದು 100ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು. ಎಲ್ಲ ಕಡೆಗಳಲ್ಲಿಯೂ ಕೂಡ ಸಂಘದ ಬಗ್ಗೆ ಬಹಳ ಶಿಸ್ತಿನ ಸಂಘ, ದೇಶಭಕ್ತಿಯ ಸಂಘ, ಸನಾತನ ಧರ್ಮವನ್ನು ಉಳಿಸ್ತಾ ಇರತಕ್ಕಂಥ ಸಂಘ. ಸಂಘ ಇರದೇ ಇದ್ದರೆ ಭಾರತ ಕಷ್ಟಕರವಾಗಿರತಕ್ಕಂಥ ದಿನಗಳನ್ನು ಕಳೀತಾ ಇತ್ತು. ಸಂಘ ಇದ್ದಿದ್ದರಿಂದ ಹಿಂದೂಗಳು ತಲೆ ಎತ್ತಿ ನಾವು ಬದುಕ್ತಾ ಇದ್ದೇವೆ. ಸಂಘವೇ ಸರ್ವಸ್ವ ಅಂತಕ್ಕಂಥ ಒಂದು ವಾದದ ಜನ ಇದ್ದಾರೆ. ಸಂಘ ಅಂದರೆ ಕೋಮುವಾದಿಗಳು, ಸಂಘ ಅಂದರೆ ಮನುವಾದಿಗಳು, ಸಂಘ ಅಂದರೆ ಜಾತಿವಾದಿಗಳು, ಸಂಘ ಅಂದರೆ ಸಂಪ್ರದಾಯವಾದಿಗಳು, ಸಂಘ ಅಂದರೆ ಖೋಮೇನಿಗಳು, ಸಂಘ ಅಂದರೆ ಸರ್ವಾಧಿಕಾರತಿರತಕ್ಕಂಥವರು, ಇವರಿಂದ ದೇಶಕ್ಕೆ ಮಾರಕ ಅಂತಕ್ಕಂಥ ಜನ ಇದ್ದಾರೆ. ಆದರೆ ನಾವೆಲ್ಲ ತಿಳುವಳಿಕೆ ಇರತಕ್ಕಂಥವ್ರು, ಆ ಕಡೆನೂ ನಾವು ವಿಚಾರ ಮಾಡಬೇಕು, ಈ ಕಡೆನೂ ವಿಚಾರ ಮಾಡಬೇಕು. ಕೇವಲ ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಅನ್ನುವ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೇ ಶ್ರೇಷ್ಠ, ಇದನ್ನೆಲ್ಲ ನೀವು ಹುಲಿಗಿ ಜನಗಳು ಒಪ್ಪಿಕೊಂಡ್ಬಿಡ್ಬೇಕು ಅಂತ ಯಾರನ್ನೂ ಕೂಡ ಬಲವಂತ ಮಾಡಲಿಕ್ಕಾಗೋಲ್ಲ. ನಮಗೆ ನಮ್ಮದೇ ಆದ ವಿವೇಕ ಇದೆ, ಬುದ್ಧಿ ಇದೆ, ಚಿಂತನೆ ಇದೆ. ಆ ಚಿಂತನೆಗಳಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಮೊದಲನೆಯದಾಗಿ ಸಂಘದ ಸ್ವಯಂ ಸೇವಕರಾಗಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗಲಿ, ಸ್ವಾತಂತ್ರ್ಯದಲ್ಲಿ ಕೆಲಸ ಮಾಡಲಿಲ್ಲ. ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಇವರ ಕೊಡುಗೆ ಏನು ಅನ್ನೋದು ಅನೇಕರ ಅಭಿಪ್ರಾಯ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇರತಕ್ಕಂಥವರೇ, ಕಾಂಗ್ರೆಸ್ನಲ್ಲಿ ಇರತಕ್ಕಂಥವರೇ ಈ ಸಂಘವನ್ನು ಸ್ಥಾಪನೆ ಮಾಡಿದ್ರು ಅನ್ನೋದು ತಿಳ್ಕೋಬೇಕು. ಅವರು ಡಾಕ್ಟರ್ ಕೇಶವ ಬಲರಾಮ್ ಪಂತ್ ಹೆಡ್ಗೇವಾರ್ ಅಪ್ಪಟ ರಾಷ್ಟ್ರೀಯವಾದಿಗಳಾಗಿದ್ರು, ಹುಟ್ಟು ದೇಶಭಕ್ತರಾಗಿರ್ತಕ್ಕಂಥವ್ರು. ಅವರು ಶಾಲಾ ದಿನಗಳಲ್ಲಿಯೇ ರಾಷ್ಟ್ರೀಯತೆಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥವ್ರು. ತಮ್ಮ ಬಾಲ್ಯದ ಜೀವನ ಕೇವಲ 5 ವರ್ಷ 6 ವರ್ಷ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ದಿನ ಮನೆಯಲ್ಲಿ ಕೈಯಲ್ಲಿರ್ತಕ್ಕಂಥ ಮಿಠಾಯಿಯನ್ನು ಮೂಲಿಗೆ ಎಸೆದು ಕೈಕಾಲನ್ನು ಜಾಡಿಸ್ತಾ ಗೋಗರಿತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಹಿರಿಯರು ಕೇಳಿದ್ರು, ಮನೆಯಲ್ಲಿರ್ತಕ್ಕಂಥ ಯಜಮಾನರು, ಏನಪ್ಪ ಕೊಟ್ಟಿರ್ತಕ್ಕಂಥ ಮಿಠಾಯಿ ಕಹಿ ಇತ್ತ, ಖಾರ ಇತ್ತ, ಯಾಕೆ ಇಷ್ಟು ನೀನು ಅಳ್ತಾ ಇದ್ದಿ ಅಂತ ಕೇಳಿದಾಗ ಅದು ಯಾವುದೂ ಅಲ್ಲ ಅಂತ ಹೇಳ್ತಾನೆ ಆ ಮಗು. ಮತ್ತು ಯಾಕೆ ಅಲ್ಲ, ನಮ್ಮ ದೇಶವನ್ನು ಆಳ್ತಾ ಇರತಕ್ಕಂಥವ್ರು ಬ್ರಿಟಿಷರು. ಈ ಬ್ರಿಟಿಷರ ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಆ ಮಹಾರಾಣಿಯ ಜನ್ಮ ದಿನೋತ್ಸವಕ್ಕೋಸ್ಕರವಾಗಿ ನಮಗೆ ಮಿಠಾಯಿಯನ್ನು ಕೊಟ್ಟಿದ್ದಾರೆ ಶಾಲೆಯ ಒಳಗಡೆಗೆ. ನಾವು ಆ ಮಿಠಾಯಿಯನ್ನು ತಿಂತೀವಿ ಅಂದರೆ ಅರ್ಥ ಏನು? ನಾವು ಬ್ರಿಟಿಷರನ್ನು ಒಪ್ಪಿಕೊಂಡಂತೆ ಅಲ್ವಾ? ನಾವು ಎಲ್ಲೋ ಇರ್ತಕ್ಕಂಥ 1000 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಆ ವಿಕ್ಟೋರಿಯಾ ರಾಣಿಯ ಜನ್ಮದಿನವನ್ನ ನಾವು ಮಿಠಾಯಿ ತಿಂದ ಆಚರಣೆ ಯಾಕೆ ಮಾಡಬೇಕು? ಇದು ನನಗೆ ಖುಷಿ ಇರತಕ್ಕಂಥ ದಿನ ಅಲ್ಲ, ಇದು ದುಃಖದ ದಿನ. ಅದಕ್ಕೋಸ್ಕರವಾಗಿ ನಾ ಏನು ಮಿಠಾಯಿ ತಿನ್ನಲ್ಲ ಅಂತ 5-6 ವರ್ಷದ ಹುಡುಗ ನಿಶ್ಚಯ ಮಾಡ್ತಾನೆ. ತದನಂತರದಲ್ಲಿ ಸ್ವಲ್ಪ
ಸ್ವಲ್ಪ ದೊಡ್ಡವನಾದ ಮೇಲೆ ಟ್ಯೂಷನ್ಗೆ ಹೋಗ್ತಾ ಇರ್ತಾನೆ. ಆ ಟ್ಯೂಷನ್ ಹೇಳ್ತಕ್ಕಂಥ ಒಂದು ತನ್ನ ರೂಮಿಗೂ ಮತ್ತು ದೂರದಲ್ಲಿ ಒಂದು ಆಫೀಸಿನ ಮೇಲೆ ಯೂನಿಯನ್ ಜಾಕ್ ಧ್ವಜ ಇರ್ತದೆ. ಈತ ನಿತ್ಯ ಟ್ಯೂಷನ್ಗೆ ಹೋಗುವಾಗ ಒಂದು ರೂಮ್ ಇರ್ತದೆ, ಆ ರೂಮಿನ ಒಳಗೆ ಹೋಗಿ ಹೋಗಿ ಬರ್ತಾ ಇರ್ತಾನೆ. ಟ್ಯೂಷನ್ಗೆ ಯಾವಾಗ ಆ ಒಂದು ಟ್ಯೂಷನ್ ಟೀಚರ್ ಇರಲ್ಲ, ಸುಟ್ಟಿ ಕೊಟ್ಟಿರ್ತಾರೆ, ಓದುವ ನೆಪದಲ್ಲಿ ಹೋಗಿ ತಾನು ಆ ರೂಮ್ಗೆ ಹೋಗೋದು ಬರೋದು ಮಾಡ್ತಾನೆ. ಒಂದು ದಿವಸ ಪಾಳ ಬಿದ್ದಿರತಕ್ಕಂಥ ರೂಮಿನ ಒಳಗಡೆ ತೋಡಿದ್ದಾನೆ. 12 ವರ್ಷದ ಬಾಲಕ. ಮೇಟ್ರಿಕ್ ಕೇಳ್ತಾರೆ, ನನ್ನ ಮನೆ ಹಾಳು ಮಾಡೋ, ಯಾಕೋ ನೀನು ಈ ರೀತಿ ಸುರಂಗ ತೋಡ್ತಾ ಇದ್ರೆ ನಾನು ತಿಳಿಸಬೇಕು ಸರ್, ಅದು ನಮ್ಮ ದಾಸ್ಯದ ಸಂಕೇತ ಸರ್, ಅದು ಅದನ್ನ ಕೆಳಗಡೆ ಹೋಗ್ಬೇಕು. ಆಗ ನಾನು ಮೇಲಿಂದ ಎಲ್ಲರನ್ನು ನೋಡ್ತಾ ಹೋಗ್ಬೇಕು. ಅದಕ್ಕೋಸ್ಕರವಾಗಿ ನಿತ್ಯವೂ ಕೂಡ ನಾನು ನೀವು ಇರದೇ ಇರುವ ನಾನು ಸುರಂಗವನ್ನು ತೋಡ್ತಾ ಇದ್ದೇನೆ. ಸುರಂಗವಾಗಿ ಕೆಳಗಿಳಿಸ್ತೇನೆ. ಬಾಲಕ ಆ ರೀತಿಯಾಗಿರತಕ್ಕಂಥ ಒಂದು ರಾಷ್ಟ್ರೀಯ ವಿಚಾರ ಮನುಷ್ಯ ಒಂದು ದಿನ ಅವರ ಶಾಲೆಗೆ ಹಿರಿಯ ಅಧಿಕಾರಿಗಳಿಗೆ ಯಾರು ಕೂಡ ಈ ದೇಶದ ಒಳಗಡೆ ಯಾರು ಕೂಡ ಒಂದೇ ಹೇಳುವಲ್ಲ. ಈ ದೇಶದ ಒಳಗೆ ಎಂಥ ಇತ್ತು, ಒಂದೇ ಮಾತ್ರ ಅಂತಕ್ಕಂಥದ್ದಿಲ್ಲ. ಈ ಒಂದು ಶಾಸನವನ್ನು ಬ್ರಿಟಿಷರು ಮಾಡಿದ್ರು. ಈತ ಓದ್ತಾ ಇರತಕ್ಕಂಥ ಹೈಸ್ಕೂಲಿಗೆ ಒಂದು ದಿವಸ 8ನೇ ಕ್ಲಾಸಿನ ಒಳಗಡೆ ಹೋಗ್ತಾನೆ. 8ನೇ ಕ್ಲಾಸಿನ ಒಳಗೆ ಹೋಗ್ತಾ ಇದ್ದಂಗೆ ಭಾರತ ಮಾತಾ ಕೀ ಜೈ ಅಂತಕ್ಕಂಥ ಘೋಷಣೆ 8ನೇ ಕ್ಲಾಸಿನ ಎಲ್ಲ ಹುಡುಗರಿಂದ ಬರ್ತದೆ. ಆಗ ಆಂಗ್ಲ ಅಧಿಕಾರಿ ಸಿಟ್ಟಿಗೆ ಈ ರೀತಿಯಾಗಿ ನಮ್ಮನ್ನು ನೀವು ಅಪಮಾನ ಮಾಡೋದಕ್ಕೋಸ್ಕರವಾಗಿ ಈ ಶಾಲೆ ಕರೆಸಿದ್ದೀರಾ, ಈ ಶಾಲಾ ಮೇಷ್ಟ್ರು ಯಾರವನು, ಈ ಮೇಷ್ಟ್ರ ಮೇಲೆ ನಾನು ಕ್ರಮ ಕೈಗೊಳ್ತೇನೆ ಅಂತನ್ನುವಾಗ ಪಕ್ಕದಲ್ಲಿರೋನು ಹೇಳ್ತಾನೆ, ಸರ್ ಸರ್ ಹಾಗೆ ಮಾಡಬೇಡಿ, ಅವ್ರೇನೋ ಉಡಾಳ್ ಹುಡ್ರು, ಅವ್ರಿಗೆ ತಿಳುವಳಿಕೆ ಇಲ್ಲ, ಈ ಕ್ಲಾಸ್ ಹೋಗೋಣ ಅಂತ 9ನೇ ಕ್ಲಾಸಲ್ಲಿ ಕರ್ಕೊಂಡು ಹೋಗ್ತಾನೆ. 9ನೇ ಕ್ಲಾಸಲ್ಲಿ ಕಾಲು ಹಿಡಿದ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂತಕ್ಕಂಥ ಘೋಷಣೆ ಬರ್ತದೆ. ಮತ್ತೆ ಆತನಿಗೆ ಸಿಟ್ಟು ಬರ್ತದೆ, ಸರ್ ಅದೊಂದು ಕ್ಲಾಸಲ್ಲಿ ಹೋಗಿಬಿಡೋಣ ಅಂತ 10ನೇ ಕ್ಲಾಸಲ್ಲಿ ಹೋದ್ರು ಅದೇ ಘೋಷಣೆಗಳು ಬರ್ತದೆ. ಅವನಿಗೆ ಪಿತ್ತ ನೆತ್ತಿಗೆ ಇರ್ತದೆ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾನೆ, ಇದಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥವನು ಯಾವನಿದ್ದಾನೆ ಅವನನ್ನ ನೀವು ಈ ಶಾಲೆಯಿಂದ ಸಸ್ಪೆಂಡ್ ಮಾಡಬೇಕು ಅಂತಕ್ಕಂಥ ಒಂದು ಆರ್ಡರ್ ಅನ್ನು ಹೊರಡಿಸ್ತಾನೆ. ಯಾರು ಒಂದೇ ಮಾತ್ರ ಹೇಳಕ್ಕೆ ಕಾರಣೀಕರ್ತರು ಅಂತಕ್ಕಂಥ ಒಂದು ವಿಚಾರ ಬಂದಾಗ ಎಲ್ಲ ಹುಡುಗರು ಹೇಳ್ತಾರೆ, ನಾನು ಕಾರಣೀಕರ್ತ, ನಾನು ಕಾರಣೀಕರ್ತ, ನಾನು ಕಾರಣೀಕರ್ತ, ನನ್ನನ್ನು ಹಿಡಿರಿ, ನನ್ನನ್ನು ಹೊಡಿರಿ, ನನ್ನನ್ನು ಜೈಲಿಗೆ ಹಾಕಿರಿ ಅಂತ ಹೇಳ್ತಾನೆ. ಅಂದ್ರೆ ನನ್ನ ಒಂದು ಪ್ರೌಢಾವಸ್ಥೆಯಲ್ಲಿಯೇ ತನ್ನ ಶಾಲೆಯ ತನ್ನ ಕ್ಲಾಸಿನ ಮಾತ್ರ ಅಲ್ಲ, ಇಡೀ ಹೈಸ್ಕೂಲ್ ವಿದ್ಯಾರ್ಥಿಗಳನ್ನ ಸಂಘಟನೆಯ ಮಾಡಿ ಅವರಲ್ಲಿ ರಾಷ್ಟ್ರೀಯ ತುಂಬಿ ಬಂದಿರತಕ್ಕಂಥ ಅಧಿಕಾರಿಗೆ ದಂಗು ಬಡಿಸುವ ರೀತಿಯಲ್ಲಿ ಆ ಒಂದು ಒಂದೇ ಮಾತ್ರ ಘೋಷಣೆಯನ್ನು ಮಾಡಿರತಕ್ಕಂಥವರೇ ನಮ್ಮ ಸಂಘ ಸ್ಥಾಪನೆ ಮಾಡಿರ್ತಕ್ಕಂಥ ಡಾಕ್ಟರ್ ಕೇಶವ್ ಬಲರಾಮ್ ಪಂತ್ ಅಡಿಗೆವಾರ್. ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲರೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರವಾಗಿಯೇ ಕೆಲಸ ಮಾಡ್ತಾ ಇದ್ರು. ಎಲ್ಲರ ತಲೆಯಲ್ಲಿ ಒಂದೇ ಬಂಧುಗಳೇ, ನಮಗೆ ಸ್ವಾತಂತ್ರ್ಯ ಹೋಗಿದೆ, ಸ್ವಾತಂತ್ರ್ಯ ಬಂದುಬಿಟ್ರೆ ದೇಶ ಸಮೃದ್ಧಿ ಆಗ್ತದೆ, ಸುಜಲ ಆಗ್ತದೆ, ಸೊಲ ಆಗ್ತದೆ, ಒಳ್ಳೆ ಕಟ್ಟಡ ಆಗ್ತದೆ, ಬಂಗಾರ ಸೋವಿ ಆಗ್ತದೆ, ಬೆಳ್ಳಿ ಸೋವಿ ಆಗ್ತದೆ, ಅತ್ಯಾಚಾರ ಆಗ್ತದೆ, ಭ್ರಷ್ಟಾಚಾರ ಇರ್ತದೆ, ನಾವೆಲ್ಲರೂ ಸ್ವಚ್ಛಂದವಾಗಿ ಆರಾಮಾಗಿರ್ಬೋದು, ಈ ದೇಶಕ್ಕೆ ಸ್ವತಂತ್ರ ಬಂದ್ರೆ ಸಾಕು ಅಂತಕ್ಕಂಥ ಚಿಂತನೆಯ ಒಂದು ಗುಂಪು ಕೆಲಸ ಮಾಡ್ತಾ ಇತ್ತು. ಅದರ ಜೊತೆಗೆ ಡಾಕ್ಟರ್ ಕೇಶವ್ ಬಲರಾಮ್ ಅವರು ಕೆಲಸ ಮಾಡ್ತಾ ಇದ್ರು ಮಾತ್ರ ಅಲ್ಲ, ಜೈಲಿಗೆ ಕೂಡ ಹೋಗಿದ್ರು. ಆದ್ರೆ ಅವರಿಗೆ ಒಂದು ದಿವಸ ಚಿಂತನೆ ಬಂತು, ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ನಿಜ, ಆದ್ರೆ ಈ ಸ್ವಾತಂತ್ರ್ಯ ಯಾಕೆ ಹೋಯ್ತು?
ಎಂಥ ಸಮೃದ್ಧವಾಗಿರ್ತಕ್ಕಂಥ ದೇಶ, ಅಚೇತು ಹಿಮಾಲಯದಲ್ಲಿರ್ತಕ್ಕಂಥ ದೇಶ, ಏನು ಈ ದೇಶದ ಸಂಸ್ಕೃತಿ, ಏನು ಈ ದೇಶದಲ್ಲಿರ್ತಕ್ಕಂಥ ಒಂದು ಸದ್ಭೃತವಾಗಿರ್ತಕ್ಕಂಥ ಒಂದು ಕಲಾಕಾರತನ, ಏನು ಶೂರತನ, ಏನು ಧೀರತನ, ಏನು ಶಿಸ್ತು, ಏನು ಸಂಯಮ, ಏನು ಕಲೆ, ಇಂಥ ಸಮೃದ್ಧವಾಗಿರ್ತಕ್ಕಂಥ ದೇಶ ಭಾರತ ಮಾತೆ ಜಗಜ್ಜನನಿಯಾಗಿರ್ತಕ್ಕಂಥ ಒಂದು ಕಾಲ ಇತ್ತಲ್ವಾ. ಜಗತ್ತಿನ ಜನ ಭಾರತವನ್ನು ನೋಡಬೇಕು 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 ಅಂತ ಹುಡುಕೊಂಡು ಅನೇಕರು ಈ ದೇಶಕ್ಕೆ ಬಂತಾ ಇದ್ದಾರೆ. ಆಂಗ್ಲರು, ಗ್ರೀಕರು, ಹೂಣ್ರು, ಮೊಘಲರು, ಡಚ್ಚರು, ಪೋರ್ಚುಗೀಸರು ಅನೇಕರು ಬಂದು ಬಂದು ನಮ್ಮ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ರು. ಈ ದೇಶದೊಳಗಿರತಕ್ಕಂಥ ಚಿನ್ನ, ರತ್ನ, ಮುತ್ತು, ರತ್ನ, ಹವಳ ಇವು ಎಲ್ಲವುಗಳನ್ನು ಕೂಡ ದೋಚಿಕೊಂಡು ಹೋಗ್ತಾ ಇದ್ರು. ಯಾರದು ಮನೆಯಲ್ಲಿ ಊರಲ್ಲಿ ಮೇಲಿಂದ ಮೇಲೆ ಕಳವಾಗ್ತದೆ ಅಂದ್ರೆ ಅರ್ಥ ಅವನು ಶ್ರೀಮಂತ ಇದ್ದಾನೆ ಅಂತೆ. ಈ ರೀತಿಯಾಗಿ ಎಲ್ಲರೂ ಕೂಡ ಆಕ್ರಮಣವನ್ನು ಈ ದೇಶದ ಮೇಲೆ ಮಾಡ್ತಾ 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 ಇರತಕ್ಕಂಥ ಒಂದು ಸಂದರ್ಭ. ಇಂಥ ಒಂದು ಸಂದರ್ಭದಲ್ಲಿಯೂ ಕೂಡ ಭಾರತ ತಾನು ಎದ್ದು ನಿಂತುಕೊಂಡಿರತಕ್ಕಂಥದ್ದು ಎಂಥ ಅಶೋಕ ಚಕ್ರ ಇರಬಹುದು, ಅದೇ ಪ್ರಕಾರವಾಗಿ ಕೂರಬಹುದು, ಅದೇ ಪ್ರಕಾರವಾಗಿ ಆ ಘೋರಿಯನ್ನ ಗೋರಿ ಮಾಡಿರ್ತಕ್ಕಂಥ ನಮ್ಮ ಚೌಹಾಣ ಇರಬಹುದು, ಅದೇ ಪ್ರಕಾರವಾಗಿ ನಮ್ಮ ಕೃಷ್ಣದೇವರಾಯ 20 ವರ್ಷಗಳ ಕಾಲ ಕಜ್ಜನೆ ದೇವರಾಗಿರಬಹುದು, ಪ್ರತಾಪ ಸಿಂಹ ಆಗಿರಬಹುದು, ಮಗನಿಗೆ ಶಿವವಾಗಿರತಕ್ಕಂಥ ನಮ್ಮ ಶಿವಾಜಿ ಆಗಿರಬಹುದು. ಇಂಥ ಜನಗಳನ್ನ ಆಗಿರ್ತಕ್ಕಂಥ ದೇಶ ಇದು. ಆದರೆ ಈ ದೇಶಕ್ಕೆ ಯಾಕೆ ಹೌದು ಇದರ ಚಿಂತನೆಯನ್ನು ಯಾರು ಮಾಡಲ್ಲ. ಚಿಂತನೆಯನ್ನು ಅದರಲ್ಲಿ ಒಂದು ಗುಂಪಿನವರಿಗೆ ಏನ ಪ್ರಕಾರ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು, ದೇಶ ತುಂಡಾದರೇನು, ದೇಶ ಅಖಂಡ ಆದರೇನು, ನಾನು ಈ ದೇಶ ಪ್ರಧಾನಿ ಆಗಬೇಕು, ನಾನು ಈ ದೇಶದಲ್ಲಿ ಉನ್ನತವಾಗಿರತಕ್ಕಂಥ ಹುದ್ದೆಯಲ್ಲಿ ಏನಾಗಿದೆ ಅಂತರಂಗದ ಸ್ವಾರ್ಥದ ವಿರುದ್ಧದ ಸ್ವಾತಂತ್ರ್ಯ ಅನೇಕ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ರಾತ್ರಿ ಹೊತ್ತಿನಲ್ಲಿ ಆ ಒಂದು ಬ್ರಿಟಿಷರ ಪಾರ್ಟಿಗಳಲ್ಲಿ ಭಾಗವಹಿಸತಕ್ಕಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿದ್ರು. ಎಲ್ಲರೂ ಅಲ್ಲ. ಬಲರಾಮ್ ಸ್ವಾತಂತ್ರ್ಯ ತಮ್ಮ ಯೋಜನೆ ಈ ದೇಶಕ್ಕೆ ಸ್ವಾತಂತ್ರ್ಯ ಯಾಕೆ ಹೋಯಿತು? ನಮ್ಮ ಒಳ್ಳೆಯ ನಾನು ಒಳ್ಳೆಯ ಗಂಡು ಮಟ್ಟಿನ ಜಾಗ, ಒಳ್ಳೆಯ ಒಂದು ಗುಂಪು ಸಮೃದ್ಧವಾಗಿರತಕ್ಕಂಥ ಕಿತ್ತೂರನ್ನ ನಮ್ಮ ಮಹಾರಾಣಿಯು ಇರಬೇಕಾಗಿರತಕ್ಕಂತಹ ಸಂದರ್ಭದಲ್ಲಿ ಬ್ರಿಟಿಷರಿಗೆ
ಚೆನ್ನ ನಿಮಗೆ ಎಂದಾದ್ರೂ ಅಧಿಕಾರ ಕೊಟ್ಟಲ್ಲ? ಚೆನ್ನಮ್ಮ ನಿಮಗೆ ಎಂದಾದ್ರೂ ಚೆನ್ನಮ್ಮ ಎಂದಾದ್ರೂ ಆ ಭೂಮಿಗಳನ್ನು ಸಾಧ್ಯನಾ? ಯಾಕೆ ನಮ್ಮ ಸ್ವರಾಜ್ಯ ಸ್ವರಾಜ್ಯ ಸಾಯ್ತೀರಿ? ಏನ್ ಬೇಕು? ಮುಂದೆ ಮಾಡಿ ಕೂತ್ಕೊಂಡು ತಿನ್ನುವಷ್ಟು ಗೊತ್ತಿಲ್ಲ. ಮೊದಲು ತಲೆ ಕೆಡಲಿಲ್ಲ. ಇಷ್ಟು ಸಾಲ ಇದು ನಿಮಗೆ ಹಣ ಕೂಡ ಕೊಡ್ತೇವೆ. ಇನ್ನು ಸ್ವಲ್ಪ ನಮ್ಮ ಕಡೆ ನೀವು ಬನ್ನಿ ಅಂತ ಮಾತಾಡ್ತಾ ಇದ್ರೆ ಹೇಳೋ ಸರಿ ಆ ರೀತಿಯಾಗಿ ಯೋಚನೆ ಮಾಡಿ ನಾವು ಬ್ರಿಟಿಷರೇ ಮಾಡ್ರಿ. ನಾವು
ಅಜಾದಿಸು ಛೇ ಅಂತ ದ್ವೇಷವಾಯಿತು. ನನಗೆ 81 ಜನ ಸಹಿತ ನನ್ನ ಹಿಂದೆ ಬಂದಾಗ 81 ಜನ ಬ್ರಿಟಿಷರಿಗೆ ದುಃಖ ಇಲ್ಲ. ಇಬ್ಬರು ಮಾತ್ರ ಬ್ರಿಟಿಷರು, ಇನ್ನು 79 ಜನ ಭಾರತೀಯ ಸೈನಿಕರು ಸೇರಿಕೊಂಡಿರು. ಬ್ರಿಟಿಷರ ಗುಂಡು ನನ್ನ ದೇಹದ ಒಳಗೆ ಹೋಗುವಾಗ ತಾನೇ ಗುಂಡನ್ನು ಹಾಕುವ ಹೀಗೇನ ಬ್ರಿಟಿಷರಿಗೆ ಸಿಂಹವಾಗಿ ಈ ರಾಜ್ಯವನ್ನು ಓಡಾಡಿಸತಕ್ಕಂತಹ ಚಂದ್ರಶೇಖರ ಅವರನ್ನು ತೀರ್ಕೊಂಡರು. ಆ 79 ಜನರಿಗೂ ಅನ್ನಿಸಲಿಲ್ಲ, ಇದು ಮತ್ತೆ ನಮ್ಮ ದೇಶದ ಸಿಂಹವನ್ನು ಕೊಲ್ತಾ ಇದ್ದೇವಲ್ಲ, ನಾವು 79 ಜನ ಈ ಇಬ್ಬರು ಬ್ರಿಟಿಷರಿಗೆ ನಾವು ಯಾಕೆ ಬಂದೂಕನ್ನು ಹೊಡೆಸಬಾರದು ಅಂತ ಅನ್ನಿಸ್ತಿಲ್ಲ ಬಂದ್ರೆ. ಯಾಕಂದ್ರೆ ದೇಶಕ್ಕೆ ರಾಷ್ಟ್ರೀಯತೆ ಅಂತಕ್ಕಂಥದ್ದು ಸುಟ್ಟು ಹೋಗಿತ್ತು, ಸ್ವಾರ್ಥ ಅಂತಕ್ಕಂಥದ್ದು ಬಂದು ಎರಗಿತು. ಚಿನ್ನು ಲಕ್ಷಣ ಹಿಡಿದುಕೊಂಡಿರ್ತಕ್ಕಂಥವ್ರು ನಾವೇ ಸ್ವಾಮಿ. ಒಂದು ದಿನ ಶಿವಾಜಿ ಮಹಾರಾಜರು ಕೋಟೆಯ ಮೇಲೆ ನಿಂತ್ಕೊಳ್ತಾರೆ. ಕೋಟೆಯ ಮೇಲ್ಗಳಿಗೆ ನಿಂತ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಸುತ್ತಲೂ ಸೈನಿಕರು ಬಂದು ವೈರಿಗಳು ಆಕ್ರಮಣದ ಒಂದು ಪರಿಸ್ಥಿತಿಯಲ್ಲಿದ್ದಾರೆ, ಸಿದ್ಧತೆಯಲ್ಲಿದ್ದಾರೆ. ನೋಡ್ತಾ ಇದ್ದಾರೆ ಕೋಟೆಯ ಕಡೆಗೆ. ಆ ಸೈನಿಕರು ನೋಡಿ ನಿಮ್ಗೆ ಏನಾದರೂ ಭಯ ಬೇಜಾರಾಗಿದೆ. ಸೈನಿಕರಿಗೆ ಎಂದೂ ಕೂಡ ಬೇಜಾರ ಪ್ರಶ್ನೆ ಇಲ್ಲ. ನನ್ನ ಸೋದಕ್ಕಂತಹ ನನ್ನ ಜೀವನದಲ್ಲೇ ಇಲ್ಲ. ನಾನು ಯಾರಾದರೂ ಅವನ್ನ ಚೆಲ್ಲಾಡೇನೋ, ನನ್ನ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದ್ದೇನು, ನನಗೆ ಆಗಿರ್ತಕ್ಕಂತಹ ದುಃಖ ಅಲ್ಲಿ ಗಡ್ಡ ಬಿಟ್ಟುಕೊಂಡು ಹಸು ಜೇಡಾಡಿಕೊಂಡು ಹಣ ಹೋಗ್ಕೊಂಡು ಬದುಕಲ್ಲ, ಅವ್ರ ಬಗ್ಗೆ ಇಲ್ಲಪ್ಪ ನನಗೆ. ನನಗಿರ್ತಕ್ಕಂತಹ ಅಲ್ಲಿ ನೋಡ್ರಿ, ನನ್ನ ಮಲತಾಯಿ ಮಕ್ಕಳು, ನನ್ನ 2ನೇ ಅಣ್ಣ ನನ್ನ ಜೊತೆಗೆ ಕೆಲಸ ಮಾಡಿದವರು, ನನ್ನ ಸ್ನೇಹಿತರು, ನನ್ನ ಏಳಿಗೆಯನ್ನ ಸಹಿಸದೇ ಇರ್ತಕ್ಕಂತಹ ಜನ ಎಲ್ಲರೂ ಕೂಡ ಒಟ್ಟಾಗಿ ನೀವೇನು ಶಿವಾಜಿಯನ್ನು ಮುಗಿಸೋದಾದ್ರೆ ನಾವು ನೀವು ಸಹಾಯ ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೆ ಆಶೀರ್ವಾದವಾಗಿ ಅವರೆಲ್ಲರೂ ಕೂಡ ಅವರಿಗೆ ಒಂದು ಬೆಂಬಲವನ್ನು ಕೊಟ್ಟಿರಲ್ಲ. ಅದಕ್ಕೆ ವೀರ ಸವರ್ಕರ್ ಹೇಳಿದ್ರು, ನನಗೆ ಈ ದೇಶದ ಮುಸಲ್ಮಾನರ ಬಗ್ಗೆ ಭಯ ಇಲ್ಲ, ನನಗೆ ಈ ದೇಶದ ಕ್ರಿಶ್ಚಿಯನ್ ಬಗ್ಗೆ ಭಯ ಇಲ್ಲ, ನನಗಿರ್ತಕ್ಕಂತಹ ಈ ದೇಶದ ಹಿಂದೂಗಳ ಬಗ್ಗೆ ಭಯ. ಈ ಜನರಲ್ಲಿ ರಾಷ್ಟ್ರೀಯತೆ ಸುತ್ತೋಗ್ತಾ ನಾನು ಅಂತಕ್ಕಂತಹ ಸ್ವಾರ್ಥ ಬರ್ತಾ ಇದೆಯಲ್ಲ, ಈ ಒಂದು ಅನೇಕ ಉದಾಹರಣೆಗಳನ್ನು ನಾನು ಕೊಡ್ತಾ ಹೋಗ್ತಾರೆ. ಎಲ್ಲ ಬಲರಾಮ್ ಪಂತ್ ಹೆಡ್ಗೆ ಯೋಚನೆ ಮಾಡಿದ್ದೇನು, ಸ್ವಾತಂತ್ರ್ಯ ಯಾಕೆ ಹೋಗಬೇಕು? ಅರೆ 250 ವರ್ಷ ಕೇವಲ 24,000 ಜನ, ಇಲ್ಲಿರ್ತಕ್ಕಂಥ 33 ಕೋಟಿ ಜನ, ಆದರೆ ನಾಯಿ ಬಾಲವನ್ನು ಅಲ್ಲಾಡಿಸಬೇಕಾಗಿತ್ತು, ಆದ್ರೆ ಬಾಲವೇ ನಾಯಿ ಅಲ್ಲಾಡಿಸ್ತಾ ಇದೆಯಲ್ಲ. 24,000 ಜನ ಬ್ರಿಟಿಷರು ಈ ದೇಶಕ್ಕೆ ಬಂದು 250 ಕೋಟಿ ಆದಾಯ ಯೋಚನೆ ಮಾಡಿದ್ರು. ಈ ದೇಶ ಮೊಘಲರನ್ನ ನಾನು ಎಂದು ಕೂಡ ಈ ದೇಶದವರಿಗೆ ಅವಕಾಶ ಕೊಡಬಹುದು. ಇಂಥ ಒಳ್ಳೆಯ ಯೋಚನೆ ಪ್ರಜೆಗಳ ಸಂಘಟನೆ ಮಾಡಬೇಕು
ವಿಜಯದಶಮಿ ಮೋಹಿತೇವಾಡ ಅಂತಕ್ಕಂಥ ಸಂಘಸ್ಥಾನ 16 ಯುವಕರನ್ನು ಸೇರಿಸಿ ಕೂತ್ಕೊಂಡು ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ? ನೀನು ವೈದ್ಯಕೀಯ ಪದವಿಯನ್ನು ಪಡೆದಿದ್ಯಪ್ಪ, ನಿನ್ನ ಮದುವೆ ಮಾಡಬೇಕು, ಅಜಾನುಬಾಹು ವ್ಯಕ್ತಿತ್ವ, ವಿಶಾಲವಾಗಿರತಕ್ಕಂತಹ ದೇಹ, ತೇಜಪುಂಜವಾಗಿರತಕ್ಕಂತಹ ನಿನ್ನ ಮೈಕಟ್ಟು, ಒಳ್ಳೆಯ ಬುದ್ಧಿಶಾಲಿ, ಪ್ರತಿ ತಿಂಗಳು ಒಳ್ಳೆಯ ಒಂದು ಪಗಾರ ತೆಗೆದುಕೊಳ್ಳತಕ್ಕಂತಹ ನೀನು ಔಷಧವನ್ನು ಸುಧಾರ ಮಾಡಬೇಕು, ಮದುವೆ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ನನ್ನ ದೇಹಕ್ಕೆ ನಾನು ಚಿಕಿತ್ಸೆ ಮಾಡಬೇಕು, ಈ ದೇಶಕ್ಕೆ ಒಳ್ಳೆಯ ಔಷಧಿಯನ್ನು ಬೇಡ ಅಂತ ಎಡಗಾಲಿನಿಂದ ಸಂಘವನ್ನು ಸ್ಥಾಪನೆ ಮಾಡಿದ್ರಲ್ವಾ. ಮತ್ತಿಗೆ 100 ವರ್ಷ ಬಂದ್ರೆ ನಾವು ನಡೆದು ಬಂದಿರ್ತಕ್ಕ ದಾರಿ ಸುಲಭ ಇತ್ತ? ಈಗ ಬಂದ ಹಾಗೆ 1 ವರ್ಷ ಇಲ್ಲ, 3 ಸಾರಿ ನಮ್ಮ ಮೇಲೆ ನಿಷೇಧವನ್ನು ಹೇಳಿದ್ರು. 43ರಲ್ಲಿ ನೀವು ಗಾಂಧಿ ಬಂದಿರಿ, 75 ನಿಮ್ಮಿಂದ ಪ್ರಜಾಪ್ರಭುತ್ವ ನಿಮ್ಮಿಂದ ಹಾಕ್ತಾ ಇದೆ, 92ರಲ್ಲಿ ನೀವು ಬಾಬರಿ ಮಸೀದಿ. ಈ ರೀತಿ ಇಲ್ಲ ಸಲ್ಲದ ವಿಚಾರಗಳನ್ನು ನಮ್ಮ ಮೇಲೆ ಹಾಕಿ 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 ನಮ್ಮನ್ನ ಹೀಗಳಿದಾಗಿರ್ತಕ್ಕಂಥ ಜನಗಳು ಅನೇಕರಿದ್ರು. ಸಂಘ ಯಾವುದಕ್ಕೂ ಕೂಡ ಯೋಚನೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಗೊತ್ತಾ? ಏನೋ ಊಟ ಮಾಡುವಾಗ ಯಾವಾಗೋ ಹಲ್ಲಿನ ಮಧ್ಯದಲ್ಲಿ ನಾಲಿಗೆ ಸಿಕ್ಕೊಂತು. ಅರೇ ನಾಲಿಗೆ ಸಿಕ್ಕೊಂತು, ಈ ನಾಲಿಗೆ ನೋವಾಗೋದಕ್ಕೆ ಕಾರಣ ಈ ಹಲ್ಲುಗಳೇ ಅಂತ ಹೇಳಿ ನಾವು ಹಲ್ಲನ್ನ ಕಿತ್ತು ಹಾಕೋದಿಲ್ಲ ಅಲ್ವಾ? ಈ ದೇಶದ ಜನರಿಗೆ ಮೌಢ್ಯ ಇನ್ನೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಇನ್ನೂ ಕೂಡ ಅಪಪ್ರಚಾರ ಮಾಡ್ತಾ ಇರತಕ್ಕಂಥ ಒಂದು ಚಟ ಇದೆ. 100 ವರ್ಷ ಆಗಿ 6 ಜನ ಸರಸಂಘ ಚಾಲಕರಾದರೂ ಕೂಡ ಸಂಘ ಎಂದಾಗಲಿಲ್ಲ. ಯಾವುದೇ ಸರಸಂಘ ಚಾಲಕತ್ವಕ್ಕೆ 100 ವರ್ಷದಲ್ಲಿ ನಾನು ಪ್ರತಿಸ್ಪರ್ಧಿ, ನೀವು ಬೇಡ ಅಂತಕ್ಕಂಥದ್ದೇ ಇಲ್ಲ ಅಲ್ವಾ? ಯಾವುದೇ ಸ್ವಯಂ ಸೇವಕ ಭ್ರಷ್ಟಾಚಾರಿ ಆಗಿದ್ದಾನೆ, ಯಾವುದೇ ಸ್ವಯಂ ಸೇವಕ ಅತ್ಯಾಚಾರಕ್ಕೆ ಕಾರಣೀಕರ್ತನಾಗಿದ್ದಾನೆ ಅಂತಕ್ಕಂಥದ್ದನ್ನು ಇಲ್ಲ ಅನ್ನೋದನ್ನು ಎದೆ ತಟ್ಟಿ ಇವತ್ತಿನ ದಿವಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಹೇಳ್ತಾನೆ. ಇಂಥ ಸಂಘಟನೆಯನ್ನ ನೀವು ದೇಶದಿಂದ ಓಡಿಸಬೇಕು ಅಂತೀರಿ, ಇಂಥ ಸಂಘಟನೆಯನ್ನ ನೀವು ನಿಷೇಧ ಹಾಕಬೇಕು ಅಂತೀರಿ. ಯಾತಕ್ಕೋಸ್ಕರ ಸ್ವಾಮಿ? ಕೇವಲ ಅಧಿಕಾರ. ನನ್ನ ಜಾತಿಯ ಜನ ಒಂದು 40% ವೋಟ್ ಹಾಕಿಬಿಟ್ರೆ ಸಾಕು, ಮುಸಲ್ಮಾನ್ ಒಂದು 15-20% ಇರತಕ್ಕಂಥವ್ರು ನನಗೆ ವೋಟ್ ಹಾಕಿಬಿಟ್ರೆ ಸಾಕು, ತಮ್ಮನ್ನು ತಾವು ಮಾಡ್ಕೊಳ್ತಾ ಇರತಕ್ಕಂಥ ಅನೇಕರು ದುಡ್ಡಿಗಾಗಿ ತಾವು ಮತವನ್ನು ಮಾಡ್ತಾರಲ್ಲ, ಅವ್ರಿಗೊಂದು 10% ಆದ್ರೆ ಸಾಕು, ನಾನು ಈ ದೇಶವನ್ನು ಯಾವಾಗಲೂ ಶಾಶ್ವತವಾಗಿ ಆನುವಂಶಿಕವಾಗಿ ಆಳ್ತಾ ಇರ್ಬೋದು. ರೋಡ್ ಕೆಟ್ಟರೇನು, ಡ್ಯಾಮ್ ಹೊಡೆದ್ರೇನು, ಬಸ್ಗಳ ಹಾಳಾಗಿ ಹೋದ್ರೇನು, ಜನ ಕೂಡಿದ್ರೆ ಸತ್ರೇನು, ನನಗೆ ಏನಾಗಬೇಕಾಗಿದೆ? ಬೈ ಹುಕ್ಕ ನಾನು ಯಾವಾಗಲೂ ಕೂಡ ದೇಶದ ಮೇಲೆ ಇರಬೇಕು, ಇವ್ರನ್ನ ಆಳ್ತಾ ಇರಬೇಕು, ಇವ್ರು ಹೊಡಿತಾ ಇರಬೇಕು, ಹೊಡಿತಾ ಇರಬೇಕು, ಹೊಡಿತಾ ಇರಬೇಕು. ಅದಕ್ಕೆ ಸಂಘ ಯೋಚನೆ ಮಾಡ್ತೀವಿ, ಅದನ್ನು ಕೂಡ್ತಾ ಇರಬೇಕು, ಕೂಡ್ತಾ ಇರಬೇಕು, ಕೂಡ್ತಾ ಇರಬೇಕು. ಕೂಡಿದರೆ ಮಾತ್ರ ನಾವು ಬುದ್ಧಿ ಕಲಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಚಿಂತನೆ ಮಾಡಿ ನಮ್ಮ ಕೇಶವ ಬಲರಾಮ್ ಪಂತ್ ಹಡಗವರು ಎಲ್ಲವನ್ನು ಬಿಟ್ಟು ಸಂಘ ಸ್ಥಾಪನೆಯನ್ನು ಮಾಡಿದರು. ಆಗೂ ಕೂಡ ನಮಗೆ ಅದೇ ಅವಮಾನವೇ. ನಾಗಪುರದ ಶಾಖೆಗೆ ಡಾಕ್ಟರ್ಜಿ ಹೋಗಬೇಕು, ಕಟ್ಟೆ ಮೇಲೆ ಜನ ಕೂತಿರಬೇಕು. ಡಾಕ್ಟರ್ಜಿ कैसा है तुम्हारा संघ? 3 जना है, 4 जना है, बस ಹಿಂದೂ ಸಂಘಟನೆ ಹೋಗಿ ಏನಪ್ಪ ಎಷ್ಟು ಜನ ಇದ್ರು ನಿಮ್ಮ ಶಾಖೆಯಲ್ಲಿ? 6 ಜನ. ಅಲ್ಲಯ್ಯ, ಈ 50 ಕೋಟಿ ಜನರಿಗೆ ನೀನು 6 ಜನರಿಗೆ ಕಟ್ಕೊಂಡು ಏನು ಮಾಡ್ತೀಯ? ಮಾಡ್ಲಿಕ್ಕೆ ಆಗ್ತದ? ಹೋಗು, ಒಳ್ಳೆ ಕನ್ಯಾ ಬಂದಿದೆ ಅಂತ ಮಾಡ್ಕೋ. ಹೀಗೆ ವ್ಯಂಗ್ಯ ಮಾಡ್ತಾ ಇದ್ರು ಜನ. ಆದರೆ ಒಂದು ದಿವಸ ಸ್ವಲ್ಪ ದಿನಗಳಾದ ಮೇಲೆ ಅದೇ ಕಟ್ಟಿ ಕೂತಿರ್ತಕ್ಕಂತಹ ಜನರ ಲಕ್ಷ್ಯ ಒಂದು ರೋಡಿನ ಕಡೆ ಹೋಯ್ತು. ಆ ರೋಡಿನಲ್ಲಿ ನೋಡ್ತಾರೆ, ಘೋಷವನ್ನ ಬಾರಿಸ್ತಾ ಭಗವದ್ಗೀತೆಯನ್ನು ಹೇಳ್ತಾ ಒಂದೇನೋ ಮೆರವಣಿಗೆ ಬರ್ತಾ ಇದೆ. ಅಲ್ಲಿರ್ತಕ್ಕಂಥವ್ರು ಏಕದೋ 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 ಹೇಳ್ತಾ ಇದ್ದಾರೆ. ಮೆರವಣಿಗೆ 100 ಜನರ ಮೆರವಣಿಗೆ ಏನಿದೆ? ಬೂಟ್ ಹಾಕಿದ್ದಾರೆ, ನಿಕ್ಕರ್ ಹಾಕಿದ್ದಾರೆ, ಬೆಲ್ಟ್ ಹಾಕಿದ್ದಾರೆ.
ಬಿಳಿ ಶರ್ಟ್ ಹಾಕಿದ್ದಾರೆ, ಟೋಪಿ ಹಾಕಿದ್ದಾರೆ, ತಿಲಕವನ್ನು ಇಟ್ಕೊಂಡಿದ್ದಾರೆ, ಎತ್ತೋ 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 ಅಂತ ಭೂಮಿಯ ಮೇಲೆ ರೋಡಿನಲ್ಲಿ ಬರ್ತಾ ಇರಬೇಕಾದ್ರೆ ಅದೇ ಜನ ಬಾಯಲ್ಲಿ ಕೈ ಇಟ್ಕೊಂಡ್ರು, ಕ್ಯಾ ಕಮಾಲ್ ಹೈ ಡಾಕ್ಟರ್ ಜಿ ಕೇಶವ್, ಏನ್ ಮಾಡಿದ್ರಿ ಈ ದೇಶದ ಒಳಗಡೆ? ಹಿಂದೂಗಳು 4 ಜನ ಒಟ್ಟಿಗೆ ಹೋಗೋದು ಯಾವಾಗ ಅಂದ್ರೆ 5ನೇದವನು ಆ ಡಂಬಿನ ಮೇಲೆ ಮಲಗಿದಾಗ 4 ಜನ ಒಟ್ಟಿಗೆ ಹೋಗ್ತಾರೆ, ಮುಂದೊಬ್ಬ ಗಡಿಗೆ ಹಿಡ್ಕೊಂಡು ಹೋಗ್ತಾನೆ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಏನಪ್ಪಾ, ಇವತ್ತಿನ ದಿವಸ ನಾಗಪುರದಲ್ಲಿ 100 ಜನ ಒಂದೇ ಕಾಲಕ್ಕೆ ಏಕದೋ ಹೇಳ್ತಾ ಹೊರಟಿದ್ದಾರೆ. ಇದು ಏನೋ ಆಗ್ತದೆ ಅಂತ ಆಗ ಪರಿವರ್ತನೆಯ ದಿನಗಳು ಪ್ರಾರಂಭ ಆಗಿ ಸಂಘ ಎಲ್ಲ ಕಡೆಗಳಿಗೂ ಕೂಡ ಬೆಳೀತಾ 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 ಇವತ್ತು ಹೆಮ್ಮರವಾಗಿದೆ. ಅದಕ್ಕೆ ನಮ್ಮ ಒಬ್ಬ ಸ್ವಯಂ ಸೇವಕ ಹೇಳ್ತಾನೆ, ಸಂಘದ ಸಸಿದು ಹೆಮ್ಮರವಾಗಿದೆ, ಕೇಶವ ನೀನೇ ನೋಡಲು ಬಾ. ಬಾರಪ್ಪ, ನೀನು ಹಾಕಿರ್ತಕ್ಕಂತಹ ಬೀಜ ಇವತ್ತು ಹೆಮ್ಮರವಾಗಿದೆ, ಅದನ್ನು ನೋಡಕ್ಕೆ ಬಾ ಅಂತ ಹೇಳಿ ಆ ಒಂದು ಡಾಕ್ಟರ್ ಜಿ ಅವ್ರನ್ನ ಕರೀತಾರೆ. ಇನ್ನೊಬ್ಬ ಸ್ವಯಂ ಸೇವಕ ಹೇಳ್ತಾನೆ, ಹಣವಿಲ್ಲ, ಹಣ ಹಂಬಲವಿಲ್ಲ, ಅಧಿಕಾರದ ಅಂದಣವಿಲ್ಲ, ಜನವಿಲ್ಲ, ಜನ ಬೆಂಬಲವಿಲ್ಲ, ಪರಿಹಾಸ್ಯದ ನುಡಿ ಜನಕ್ಕೆಲ್ಲ, ವ್ಯಂಗ್ಯ ವಿರೋಧವನೆದುರಿಸಿ ಕೇಶವ ಕಟ್ಟಿದ ಹಿಂದೂ ಸಂಘಟನೆ, ಕ್ಷಣವಾದರೂ ಬಿಡುವಿಲ್ಲದೆ ಕೇಶವ ಕಟ್ಟಿದ ಹಿಂದೂ ಸಂಘಟನೆ, ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾನೋಪಕರಣಿ, ಮಹತಾನೋಪಕರಣಿ. ಇನ್ನೊಬ್ಬ ಸಂಶೋಧಕ, ಐಕ್ಯತೆಯು ಮಣ್ಗೂಡಿ ಭಾರತೀಯು ಬಾಳಲಿರಲು, ನಿನಗೊಬ್ಬನಿಗೆ ಮಾತ್ರ ಬರಲಿಲ್ಲ ನೀತೆ, ಮೈ ಮರೆತ ಸೋದರರ ನಾಯಪಾಡನು ನೋಡಿ, ಬೆಂಕಿ ಹೊತ್ತಿದ ಹೃದಯ ತಳಮಡಿಸಿತೇನು, ತಾಯಿ ನೆಲದ ಕಡು ಮಮತೆ ತಿಳಿಯನೋತ್ತಿದ ಹಾಗೆ, ಒಡಲಂಬ ಕರುಳ ಕೂಡಿ ಮಿಡುಕಾಡಿತೇನು, ಐಕ್ಯತೆಯು ಮಣ್ಗೂಡಿ ಭಾರತೀಯು ಬಳಲಿರಲು, ನಿನಗೊಬ್ಬನಿಗೆ ಮಾತ್ರ ಬರಲಿಲ್ಲ ನೀತೆ, ಗಂಡೆದೆಯ ಗುಡಿಗಳಲ್ಲಿ ಗಲ್ಲು ನಂಬವ ನಿಲ್ಲಿಸೆ, ಗೋಪುರದ ತುದಿಗೆ ನೀ ಕೈದೋರಿದಂದು, ಯುವಕ ಕೋಟಿಯ ಹೃದಯ ಮಾರು ಹೋಯಿತು ನಿನಗೆ, ಭಾರತದ ಸೌಭಾಗ್ಯ ರವಿ ಬಂದನೆಂದು. ಭಾರತದ ಸೌಭಾಗ್ಯವಾಗಿರತಕ್ಕಂಥ ರವಿ ಬಂದ, ಏಳ್ರಿ ಏಳ್ರಿ ಅಂತೇಳಿ 100 ವರ್ಷದ ನಂತರವಾಗಿಯೂ ಕೂಡ ನಮ್ಮ ಈ ಗ್ರಾಮದ ಯುವಕರ ತಂಡ ಯಾವ ರೀತಿಯಾಗಿ ಆ ಕೇಶವರ ಒಂದು ಕರೆಗೆ ಹೋಗ್ಬಿಟ್ಟು ಪ್ರವೇಶ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಹೀಗೆ ಡಾಕ್ಟರ್ ಜಿಯವರು ಸಂಘವನ್ನು ಸ್ಥಾಪನೆ ಮಾಡೋದು ಬಹಳ ಕಷ್ಟದಿಂದ ಮಾಡಿದರು. ಮೇಲ್ಪಂಕ್ತಿಯನ್ನು ಹಾಕಿದರು. ಸಂಘಕ್ಕೆ ಗುರುದಕ್ಷಿಣೆ ಬೇಕು, ಸಂಘವನ್ನು ನಡೆಸಬೇಕು ಅಂತಕ್ಕಂಥ ಚಿಂತನೆಯಿಂದ ಎಲ್ಲರೂ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮದನ್ ಮೋಹನ್ ಮಾಲವೀಯ ಅವ್ರ ಹತ್ರ ಹೋದರು. ಅವ್ರು ಹೇಳಿದ್ರು, ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಸಂಘ ಹೇಳಿದ್ದಕ್ಕೆ, ಗುರುಪೂಜಾ ಉತ್ಸವಕ್ಕೆ ನಾನು ಬರ್ತಾ ಇರ್ತಕ್ಕಂಥದ್ದನ್ನು ತಿಳಿಸೋದರ ಜೊತೆಗೆ ಒಂದು ಚೆಕ್ಗೆ ಸಹಿ ಮಾಡಿದ್ರು. ಸಹಿ ಮಾಡಿ ಡಾಕ್ಟರ್ ಜಿ ಅವ್ರಿಗೆ ಕೊಡ್ತಾರೆ, ನೀವು ಚೆಕ್ನಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಬರ್ಕೊಡಿ ನೀವು ಸಂಘಕ್ಕೆ ಅಂತೇಳಿ. ಆದರೆ ಡಾಕ್ಟರ್ ಜಿ ಅವ್ರ ಹತ್ತಿರತಕ್ಕಂಥ ಪೆನ್ನನ್ನು ಇಸ್ಕೊಂಡು ಅಲ್ಲಿ ಬರೀತಾರೆ ಮದನ್ ಮೋಹನ್ ಮಾಳವೀಯ. ಅವರಂದ್ರು, ನೀವು ದುಡ್ಡನ್ನು ಬರಿ ಅಂದರೆ ನನ್ನ ಹೆಸರು ಯಾಕೆ ಬರೀರಿ? ನನಗೆ ದುಡ್ಡು ಬೇಕಿಲ್ಲ, ನನಗೆ ಮದನ್ ಮೋಹನ್ ಮಾಳವೀಯ ಬೇಕು. ನನಗೆ ವ್ಯಕ್ತಿಗಳು ಬೇಕು, ಹಣದ ಅವಶ್ಯಕತೆ ಇಲ್ಲ, ವ್ಯಕ್ತಿಯ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ಮೇಲ್ಪಂಕ್ತಿಯನ್ನು ಹಾಕಿದ್ರು. ಅದಕ್ಕೋಸ್ಕರವಾಗಿ ನಮ್ಮ ಸ್ವಯಂ ಸೇವಕರು ನಾನು ಸಂಘವನ್ನು ನಡೆಸ್ತೇನೆ ದುಡ್ಡು ಕೊಡ್ತೇನೆ ಅಂತಕ್ಕಂಥದ್ದಲ್ಲ,
ಸಂಘ ಭಾರತ ಮಾತೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದೆ. ಆ ಅವಕಾಶದ ಲಾಭವನ್ನು ನಾನು ತಗೋತೇನೆ. ಜನ್ಮಾಂತರದ ಪುಣ್ಯದಿಂದ ನಾನು ಸ್ವಯಂ ಸೇವಕನಾಗಿದ್ದೇನೆ ಅಂತಕ್ಕಂಥ ಭಾವನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಸ್ವಯಂ ಸೇವಕರು. ಅದು ಡಾಕ್ಟರ್ ಜಿಯವರ ಪ್ರೇರಣೆ. ಅದಾದ ನಂತರವಾಗಿ ಡಾಕ್ಟರ್ ಜಿಯವರು ಹಿಂದಿನದ ಯೋಚನೆ ಮಾಡಿ ಮುಂದೆ ಈ ದೇಶ ಹೇಗಿರ್ಬೇಕಪ್ಪ, ಸ್ವಾತಂತ್ರ್ಯ ಅಂತೂ ಸಿಗುತ್ತದೆ, ಆದರೆ ಈ ದೇಶ ಮುನ್ನಡಿಬೇಕಂದ್ರೆ ಸ್ವಾತಂತ್ರ್ಯ ಭಾರತದಲ್ಲಿ ನಮ್ಮ ಪಾತ್ರ ಏನು, ಸಂಘ ಯಾವ ರೀತಿಯಾಗಿ ನಡಿಬೇಕು ಅಂತಕ್ಕಂಥ ಯೋಚನೆಯನ್ನು ಮಾಡಿ ಸಂಘಟನೆಯನ್ನು ಮಾಡ್ತಾ ಮಾಡ್ತಾ ವಿಶ್ವ ಹಿಂದೂ ಪರಿಷತ್ ಅನೇಕ ಹಿರಿಯರಿಗಾಗಿ, ವಿದ್ಯಾರ್ಥಿ ಪರಿಷತ್ ಅನೇಕ ಕಾಲೇಜು ವಿದ್ಯಾರ್ಥಿಗಳಿಗಾಗಿ, ಆ ವನವಾಸಿ ಆಶ್ರಮ, ಅದೇ ಪ್ರಕಾರವಾಗಿ ಹಿಂದೂ ಜಾಗರಣ ವೇದಿಕೆ, ಅದೇ ಪ್ರಕಾರವಾಗಿ ಹಿಂದೂ ಮುನ್ನಾಣಿ, ಈ ರೀತಿ ಆ ರಾಜಕೀಯ ಕ್ಷೇತ್ರದ ಜನಸಂಘ, ಈ ರೀತಿಯಾಗಿ ಬೇರೆ 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 ಕಡೆಗಳಲ್ಲಿ ಸಂಘದ ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕಂದು RSS ಏನು ಮಾಡಿದೆ? RSS ಏನು ಮಾಡಲ್ಲ, ಆದರೆ ಸಂಘದ ಸ್ವಯಂ ಸೇವಕ ಯಾವುದನ್ನು ಬಿಡೋಲ್ಲ. ನಾವೊಂದು 60ಗೆ ಮಾಡಿದ್ರೆ RSS ನಿಂದ 60ಗೆ ನಡೀತದೆ ಅಂತ ಎಲ್ಲೂ ಬೋರ್ಡ್ ಹಾಕಲ್ಲ. ಯಾಕೆ? ಅಲ್ಲೊಬ್ಬ ಸ್ವಯಂ ಸೇವಕ ತಾನು ಕಷ್ಟಪಟ್ಟು ಅದು ನಡೆಸ್ತಾನೆ ಹೊರತಾಗಿ ಆ ರೀತಿ ಕೊಡ್ತಕ್ಕಂಥದ್ದು ನನ್ನ ದೊಡ್ಡಿಸ್ತಿಕೆಯ ವಿಷಯ ಅಲ್ಲ, ಅದು ಸಾಮಾನ್ಯವಾಗಿರ್ತಕ್ಕಂಥ ವಿಷಯ. ಅದು ಯಾಕೆ? ಎಲ್ಲಿ ಸಂಬಂಧ ಇದೆ ಅಲ್ಲಿ ಕರ್ತವ್ಯ ಇದೆ. ನನಗೆ ಈ ಜೊತೆಗೆ, ಈ ದೇಶದ ಜೊತೆಗೆ ನನಗೆ ಸಂಬಂಧ ಇದೆ. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಅಣ್ಣ ತಮ್ಮಂದ್ರು, ನಾವೆಲ್ಲರೂ ಕೂಡ ಅಕ್ಕ ತಂಗಿಯರು, ನಾವೆಲ್ಲರೂ ಕೂಡ ಅನೇಕ ಋಷಿ ಮುನಿಗಳ ಒಂದು ಪರಂಪರೆಯಿಂದ ಬಂದಿರತಕ್ಕಂಥವ್ರು. ನಾವು ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ಹರಿಯುವುದೊಂದೇ ರಕ್ತ, ನಾವೆಲ್ಲರೂ ಒಂದು ಅಂತಕ್ಕಂಥ ಸಂಬಂಧ ಇರೋದ್ರಿಂದ ನಾನು ಯಾರು ಏನು ಮಾಡಿದ್ರು ಕೂಡ ಅದೋ ಉಪಕಾರ ಅನ್ಸಲ್ಲ, ಅದು ಕರ್ತವ್ಯ ಅನಿಸ್ತದೆ. ಈ ಕರ್ತವ್ಯ ಪ್ರಜ್ಞೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಂಘ ಬಂಧುಗಳೇ. ಅದಾದ ನಂತರವಾಗಿ ಸ್ವಾತಂತ್ರ್ಯ ಬಂತು. ಅದೆಲ್ಲ ಸ್ವಾತಂತ್ರ್ಯದ ವಿಭಜನೆ, ದೇಶದ ವಿಭಜನೆ, ಲಕ್ಷಾಂತರ ಜನರ ಸಾವು, ದಳ್ಳುರಿ, ಇಲ್ಲಿರ್ತಕ್ಕಂಥ ಅನೇಕ ಅಲ್ಪಸಂಖ್ಯಾತರ ಓಲೈಕೆ, ಏನಾದರೂ ಆಗಿ ಈ ದೇಶವನ್ನು ನಾವು ಇದೇ ಸ್ಥಿತಿಯಲ್ಲಿ ಇರಬೇಕು ಅಂತಕ್ಕಂಥ ಒಂದು ತಲೆಮಾರಿನ ಚಿಂತನೆ, ಇದು ಎಲ್ಲದರ ಮಧ್ಯದಲ್ಲಿಯೂ ಕೂಡ ಸಂಘ ಎಲ್ಲ ಕಡೆಗಳಲ್ಲಿಯೂ ಕೂಡ ವ್ಯಂಗ್ಯ ವಿರೋಧಗಳನ್ನು ಎದುರಿಸಿ ಅಂತ ಆಗಿ ಹೇಳಿದಂಗೆ ಹೋಗಿ ಎಲ್ಲರಲ್ಲಿಯೂ ಕೂಡ ರಾಷ್ಟ್ರೀಯ ಚಿಂತನೆಯನ್ನು ಮೂಡಿಸ್ತಾ 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 ಕಾರ್ಯವನ್ನು ಮಾಡ್ತಾ ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ಸಂಗತಿ. ಈ ರೀತಿಯಾಗಿ ಇವತ್ತಿನ ದಿವಸ ಸಂಘ ಇರದೇ ಇದ್ರೆ ಏನಾಗ್ತಾ ಇತ್ತು ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಯಾಕೆ ಗೊತ್ತಾ? ಒಂದು ಕಾಲದಲ್ಲಿ ನಾವೆಲ್ಲ ಹೀಗೆ ಕೂಡೋಕ್ಕೆ ಸಾಧ್ಯ ಇರಲಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇರಳದಲ್ಲಂತೂ ಒಬ್ಬ್ಯಾರೋ ಹಿಂದುಳಿದ ವ್ಯಕ್ತಿ ಬಂದಾನೆ ಅಂದ್ರೆ ಅವನು ಕೊಳ್ಳೆಗೆ ಗಂಟೆಯನ್ನು ಹಾಕೊಂಡು ಬಾರಿಸ್ತಾ ಬರಬೇಕು. ಬಾರಿಸ್ತಾ ಬಂದ್ರೆ ನಾನು ನೀಚ, ನಾನು ದುರ್ಬಲ, ನನ್ನನ್ನು ಯಾರು ನೋಡಬಾರ್ದು, ನನ್ನನ್ನು ಯಾರು ಮುಚ್ಚಬಾರ್ದು, ನೀವು ದೂರ ಸರಿರಿ ಅಂತ ತನ್ನಷ್ಟು ತಾನೇ ಹೇಳ್ಕೊಂಡು ಬರ್ಬೇಕಾಗಿರ್ತಕ್ಕಂಥ ಸನ್ನಿವೇಶ ಒಂದಿತ್ತು. ಆದ್ರೆ ಇವತ್ತಿನ ದಿವಸ ರಾಷ್ಟ್ರ ಮಟ್ಟದಲ್ಲಿ ಜಾತೀಯತೆ ಇದೆಯಾ? ಅತ್ಯಂತ ಅಲ್ಪನಾಗಿರ್ತಕ್ಕಂಥ ಒಬ್ಬ ಸ್ವಯಂ ಸೇವಕ ಇವತ್ತಿನ ದಿವಸ ಪ್ರಧಾನಿ ಆಗ್ಬಹುದಲ್ವಾ? ಈ ದೇಶದ ಒಳಗಡೆಗೆ ಚಹಾ ಮಾಡ್ತಕ್ಕಂಥವನು ಪ್ರಧಾನಿ ಆಗ್ತಾನೆ, ಇನ್ನೊಂದೇನು ಕೂಲಿ ಮಾಡ್ತಕ್ಕಂಥವನು ಯಾವುದೋ ಒಂದು ರಾಜ್ಯಪಾಲ ಆಗ್ತಾನೆ, ಎಲ್ಲೋ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಉಪರಾಷ್ಟ್ರಪತಿ ಆಗ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ ಸ್ವಾಮಿ. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅದೇ ಭಾರತದ ಪ್ರಧಾನಿಗಳು ಹೇಳಿದ್ರು, ಈ ದೇಶದ ಒಳಗಡೆಗೆ ಒಂದು ಇಂಚೂ ಜಾಗವನ್ನು ಕೂಡ ನಾವು ಭಾರತದ ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಧ್ವಜವನ್ನು ಹಾಕೋದಕ್ಕೆ ಕೊಡೋಲ್ಲ ಅಂತ. ಆದರೆ ಇವತ್ತಿನ ದಿವಸ ಒಂದು ಇಂಚೂ ಜಾಗವನ್ನು ಬಿಡದೆ ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಮಾತ್ರ ಅಲ್ಲ, ನಮ್ಮ ಚಿಂತನೆಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಅನೇಕರು ಸಂಸತ್ತಿನ ಒಳಗಡೆಗೆ ಪ್ರವೇಶ ಮಾಡಿದ್ದಾರೆ. ಹಾಗಾದ್ರೆ 100 ವರ್ಷದಲ್ಲಿ ನಾವು ಮಾಡಿದ್ದೇನ್ರಿ? ಇದೆಲ್ಲ ಏನೋ ಭಾರಿ ಹೇಳಿದ್ವಿ. ನಮ್ಮ ಕಣ್ಣು ಮುಂದೆ RSS 100 ವರ್ಷ ಮಾಡಿದ ಕೆಲವು ಉದಾಹರಣೆಗಳನ್ನು ಹೇಳಿ ಬರೀ ನೀನು ಹೇಳಬಾರ್ದು ಅಂದ್ರೆ, ಭಾರತ ಅಂದ್ರೆ ಬಡ ದೇಶ, ಭಾರತ ಅಂದ್ರೆ ದುರ್ಬಲವಾಗಿರ್ತಕ್ಕಂಥ ದೇಶ, ಭಾರತ ಅಂದ್ರೆ ಹಾವಾಡಿಗರ ದೇಶ, ಭಾರತ ಅಂದ್ರೆ ಡಂಬರ ದೇಶ, ಭಾರತ ಅಂದ್ರೆ ದನದ ಉಚ್ಚಿಯನ್ನು ಕುಡಿತಕ್ಕಂಥವ್ರ ದೇಶ, ಭಾರತ ಅಂದ್ರೆ ಬರಿಮೈಯಲ್ಲಿ ತಿರ್ತಕ್ಕಂಥವ್ರ ದೇಶ.
ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಕೆಟ್ಟ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾ ಇದ್ರು ಮಾತ್ರ ಅಲ್ಲ, ನಮ್ಮ ದೇಶದ ಪ್ರಮುಖರಿಗೆ ತಮ್ಮ ದೇಶದೊಳಗೆ ವೀಸಾ ಕೊಡ್ತಾ ಇರಲಿಲ್ಲ ಒಂದು ಕಾಲಕ್ಕೆ. ಆದ್ರೆ ಇವತ್ತು ರಾಷ್ಟ್ರ ಬಲಿಷ್ಠ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಇದೇ ದೇಶದ ನಮ್ಮ ನಾಯಕರು ಅಮೆರಿಕೆಗೆ ಹೋದ್ರೆ ರೆಡ್ ಕಾರ್ಪೆಟ್ ಹಾಕಿಸಿ ಒಳಗಡೆಗೆ ಸ್ಲ್ಯಾಬ್ಸ್ ಹಾಕ್ತಾ ನಮಗೆ ಸ್ವಾಗತ ಮಾಡಿರ್ತಕ್ಕಂಥದ್ದನ್ನು ನೋಡ್ತೇವೆ. ಯಾವ ಇಂಗ್ಲೆಂಡ್ ನಾವು ಒಂದೇ ಮಾತ್ರ ಹೇಳಿದ್ರೆ ಬೂಟಿನಿಂದ ತಿವಿತಾ ಇದ್ರು, ಲಾಠಿಯಿಂದ ಹೊಡಿತಾ ಇದ್ರು, ಅದೇ ಇಂಗ್ಲೆಂಡಿನ ಒಳಗಡೆಗೆ ಒಂದೇ ಮಾತ್ರ ಹೇಳಿ ನಮ್ಮ ದೇಶದ ನಾಯಕರನ್ನ ಕರ್ಕೊಳ್ತಾ ಇದ್ದಾರೆ. ಯಾವ ಮುಸಲ್ಮಾನ್ ದೇಶಗಳು ಇಲ್ಲಿ ಭಗವದ್ಗೀತೆಯನ್ನು ಸುಡ್ತಾ ಇದ್ರು, ಅದೇ ಅರಬ್ ಕಂಟ್ರಿಯ ಒಳಗಡೆ ನಮ್ಮ ದೇಶದ ನಾಯಕ ಹೋದ್ರೆ ಭಗವದ್ಗೀತೆಯನ್ನು ಕೊಡ್ತಾರೆ. ಈ ದೇಶದ ನಾಯಕ ಯೋಗ ಅಂತಕ್ಕಂತಹದ್ದು ಬಹಳ ಮುಖ್ಯಪ್ಪ. ಆರೋಗ್ಯವೇ ಭಾಗ್ಯ, ಆರೋಗ್ಯ ಸರಿ ಇದ್ರೆ ಎಲ್ಲವೂ ಕೂಡ ಸರಿ ಇರ್ತದೆ ಅಂತಕ್ಕಂತಹ ಚಿಂತನೆಯಿಂದ ಆ ಒಂದು ಯೋಗಾಸನವನ್ನ ಈ ಒಂದು ಜಗತ್ತಿನ ಒಂದು ದಿನವನ್ನಾಗಿ ಆಚರಣೆ ಮಾಡಿ ನಾವೆಲ್ಲರೂ ಕೂಡ ಯೋಗಾಸನವನ್ನು ಮಾಡಬೇಕು. ಆ ದಿನ ಅದಕ್ಕೆ ಒತ್ತು ಕೊಡಬೇಕು ಅಂತ ಜೂನ್ 21ನೇ ತಾರೀಕು ಪ್ರತಿ ವರ್ಷ ಮಾಡಬೇಕು. ಅಂದ್ರೆ 140ಕ್ಕೂ ಹೆಚ್ಚು ದೇಶಗಳು ಜೂನ್ 21ನ್ನ ಯೋಗ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಯಾವುದೇ 2 ದೇಶಗಳ ಯುದ್ಧ ನಡೆದಿದೆ, ನಮ್ಮ ನಾಗರಿಕರಾಗಿ ಸಿಕ್ಕೊಂಡಿದ್ದಾರೆ ಅಂದ್ರೆ ಅವರಿಬ್ಬರಿಗೂ ಯುದ್ಧ ನಿಲ್ಲಿಸಿ ಇವತ್ತು ರಾತ್ರಿ ನಮ್ಮ ಆ ಒಂದು ನಾಗರಿಕರನ್ನು ಕರ್ಕೊಂಡ್ ಬರೋವರೆಗೂ ನೀವು ಯುದ್ಧ ಮಾಡಬಾರ್ದು ಅಂದ್ರೆ ಆ 2 ದೇಶಗಳು ಯುದ್ಧ ನಿಲ್ಲಿಸ್ತವೆ. ನಮ್ಮ ದೇಶದ ಸೈನಿಕರ ಮೇಲೆ ದಾಳಿ ಮಾಡ್ತೀರಿ, ನಮ್ಮ ದೇಶದ ಟೂರಿಸ್ಟ್ ಹೋಗಿರ್ತಕ್ಕಂಥವ್ರ ಮೇಲೆ ನೀವು ದಾಳಿ ಮಾಡ್ತೀರಲ್ವಾ, ನಿಮ್ಮ ಹುಟ್ಟು ಅಳಿಸ್ತೀವಿ ಅಂತ ಹೇಳಿ ಅವ್ರು ಎಲ್ಲಿದ್ದಾರೋ ಅಲ್ಲಿ ನಾವು ಬ್ರಹ್ಮೋತ್ಸವವನ್ನು ಹಾಕಿ ಇವತ್ತಿನ ದಿವಸ ಅವರನ್ನು ನಾಶ ಮಾಡತಕ್ಕಂಥ ಶಕ್ತಿ ನಮಗೆ ಆತ್ಮ ನಿರ್ಭರತೆ. ಬೇರೆ ದೇಶದಿಂದ ತಂದು ಪಟಾಕಿ ಹಾರಿಸೋರಲ್ಲ ನಾವು, ನಾವೇ ತಯಾರು ಮಾಡಿರ್ತಕ್ಕಂಥ ಮಿಸೈಲ್ಗಳಿಂದ ನಾವು ಇವತ್ತಿನ ದಿವಸ ಜಗತ್ತಿನಲ್ಲಿ 5ನೇ ಸ್ಥಾನದಲ್ಲಿದ್ದೇವೆ. ನಮ್ಮನ್ನು ಸುಲಭವಾಗಿ ನೀವು ತಿಳ್ಕೊಳ್ಳೋ ಹಾಗೆ ಇಲ್ಲ. ರಾತ್ರೋರಾತ್ರಿ ಒಂದು ಕಾರ್ಗಿಲ್ನಲ್ಲಿ ನೀವು ಆಡಿಕೊಂಡ್ರೆ ಬಿಡ್ತೀವಾ? ಅಮಾಯಕರಾಗಿರ್ತಕ್ಕಂಥ 26 ಜನ ಟೂರಿಸಂಗಳಿಗೆ ಹಣೆಯಲ್ಲಿ ನೀವು ಗುಂಡಿಟ್ಟು ಅವರ ಒಂದು ಧರ್ಮವನ್ನು ಕೇಳಿ ಕೊಂದ್ರಲ್ಲ, ನಿಮ್ಮನ್ನು ಬಿಟ್ಟಿವಾ? ಇಲ್ಲಿ ಒಳಗಡೆಗೆ ಬಂದ್ರೆ ನೀವು ಕಲ್ವೊಯ್ತೀರಿ, ಇಲ್ಲಿ ಒಳಗಡೆಗೆ ಬಂದ್ರೆ ನೀವು ನಮ್ಮನ್ನು ಹೀಯಾಳಿಸ್ತೀರಿ, ರಾಜಕೀಯ ಬೆಂಬಲ ತಗೋತೀರಿ. ಇದು ಯಾವುದು ಕೂಡ ಮುಂದಿನ ದಿನಗಳಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರತಿನಿತ್ಯ 8 ಲಕ್ಷ ಜನ ಸ್ವಯಂ ಸೇವಕರು ಪ್ರಾರ್ಥನೆ ಮಾಡ್ತಾರೆ, ಪರಂ ವೈಭವಂ ನೇತುಮೇ ತತ್ಸ್ವರಾಷ್ಟ್ರಂ ಸಮರ್ಥಾ ಭವತ್ವಾಶಿಷಾತೆ ಕೃಷಂ. ತಾಯಿ, ನಿನ್ನನ್ನ ಪರಮ ವೈಭವ ಸ್ಥಿತಿಗೆ ಹೋಯ್ತೀವಿ ನಾವು. ನೀನು ಪರಮ ವೈಭವ ಸ್ಥಿತಿಗೆ ಹೋಗ್ಬೇಕು. ನಿನ್ನ ಮುಂದೆಗಳಿಗೆ ಜಗತ್ತು ಮಂಡೆಯೂರು ನಿಲ್ಲಬೇಕು. ನೀನು ಯಾರಿಗೂ ಕೂಡ ತಲೆಯನ್ನು ಬಾಗಬಾರದು ಅಂತಕ್ಕಂಥ ಒಂದು ಸಂಕಲ್ಪವನ್ನ ಮಾಡಿ ಸ್ವಯಂ ಸೇವಕರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಂದೂ ಕೂಡ ತಮ್ಮ ಕಾರ್ಯದಿಂದ ಧೃತಿಗೆಡಲ್ಲ, ಅಧಿಕಾರಕ್ಕೋಸ್ಕರವಾಗಿ ಬಡದಾಡೋಲ್ಲ. ಕಾರಣ ಅಂದ್ರೆ ಅವರಿಗೆ ಸಿಗತಕ್ಕಂಥ ಒಂದು ಸಂಸ್ಕಾರ, ಜಾತೀಯತೆ ಹೋಗ್ಬೇಕು ಅಂದ್ರೆ ಆಗತ್ತೇನ್ರಿ? ನಾವೊಂದು ಕಬಡ್ಡಿ ಆಡಿಸ್ತೀವಿ ಬಂಧುಗಳೇ, ಶಾಖೆಯಲ್ಲಿ ಆ ಕಡೆ 7 ಜನ ಇರ್ತಾರೆ, ಈ ಕಡೆ 7 ಜನ ಇರ್ತಾರೆ. ಕಬಡ್ಡಿ 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 ಅಂತ ಹೋಗ್ತಾನೆ. ಇವನು ಕ್ರಾಸ್ ಗೆರೆಯನ್ನು ಮುಟ್ಟಬೇಕು, ಅವನು ಹಿಂದಿನ ಗೆರೆಯನ್ನು ದಾಟಬಾರದು. ಅವ್ರು 7 ಜನ ಆಗ ಇವನನ್ನು ಹಿಡಿಬೇಕು, ಇವ ಹೋಗಿ ಬಡ್ಕೊಂಡ್ಬರ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಉಸುರನ್ನ ಬಿಡದಂತೆ ಶಿವರತನದಿಂದ ಆಡ್ತಾ ಇರ್ತಕ್ಕಂಥ ಆ ಒಂದು ಕಬಡ್ಡಿಯನ್ನು ಆಡುವಾಗ ಬಂದಿರ್ತಕ್ಕಂಥವ್ನು ಯಾವ ಜಾತಿ ಗೊತ್ತಿಲ್ಲ, ಕಾಲು ಹಿಡ್ತಕ್ಕಂಥವ್ನು ಯಾವ ಜಾತಿ ಗೊತ್ತಿಲ್ಲ. ಅರೇ ಬಂದಿರ್ತಕ್ಕಂಥವ್ನು ಯಾವ ಹಿಂದುಳಿದ ಜನ ಅಂತ ಹೇಳಿ ಕಬಡ್ಡಿ 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 ಅಂತ ಹೋದಾಗ ಬ್ರಾಹ್ಮಣ ಆದವನು ಹಿಡಿಬಾರ್ದು ಅಂತ ಬಿಟ್ಟರೆ ಸೋಲ್ತಾನೆ. ಅಲ್ಲಿದ್ದವನು ಯಾವ ನಾಯಕನೋ ಅಥವಾ ಸಾಗರವನೋ ಅಥವಾ ಹರಿಜನೋ ಯಾರೋ ಗೊತ್ತಿಲ್ಲ, ಅವನು ಬಂದ ತಕ್ಷಣ ಕಾಲು ಹಿಡಿತಾನೆ. ಅವನು ಕಬಡ್ಡಿ ಕಬಡ್ಡಿ ಅಂತ ಒಂದು ಹೋಗಿತಾನೋ ಔಟ್ ಗೆರೆಯನ್ನು ಮುಟ್ಟಕ್ಕೆ ನೋಡ್ತಾನೆ. ಆದ್ರೆ ಇವನಿಗೆ ಅನ್ಸಲ್ಲ ನಾನು ಹಿಂದುಳಿದವನ ಕಾಲು ಹಿಡಿದೆ ಅಂತ. ಅವನಿಗೆ ಅನ್ಸಲ್ಲ ನಾನು ನೋಡು ಎಂಥ ದೊಡ್ಡ ಜಾತಿಯವನು ಬದುಕೊಂಡ್ ಬಂದೆ ಅಂತ. ಈ ಸಮಾನತೆಯನ್ನು ಕಲಿಸಿಕೊಡೋದು ಸಂಘ. ಒಂದು ಕಬಡ್ಡಿ ಆಟ ನಮಗೆ ಸಮಾನತೆ ಕಲಿಸಿಕೊಡ್ತದೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಸಂಘದ ಸೂತ್ರವನ್ನ ಜಗತ್ತಿನಲ್ಲಿ ಇವತ್ತಿನ ದಿವಸ ಯೋಚನೆ ಮಾಡ್ತಾ ಇದ್ದಾರೆ.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಕ್ಕಂಥದ್ದಿದೆ ಅಂತೆ. ಈ ರೀತಿಯಾಗಿ ಜಗತ್ತಿನಲ್ಲಿ ಇಂಥ ಉನ್ನತ ಸ್ಥಾನಕ್ಕೆ ಈ ದೇಶ ಹೋಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಅವರೇ ಆಗಿದ್ದಾರಂತೆ. ಅವರ ಗುಟ್ಟು ಏನು? ಆಗ ಅವರಿಗೆ ಕಂಡು ಬಂದಿದ್ದು, ಒಂದು 100 ವರ್ಷಗಳಿಂದ ಪ್ರತಿನಿತ್ಯ ಅಲ್ಲಿರ್ತಕ್ಕಂಥ ಕೆಲವು ಪ್ರಜೆಗಳು 23 ತಾಸು ತಮ್ಮ ಸಂಸಾರಕ್ಕೆ, ತಮ್ಮ ಅಂಗಡಿ, ತಮ್ಮ ಮುಂಗಟ್ಟುಗಳಿಗೆ, ತಮ್ಮ ವ್ಯವಹಾರಕ್ಕೆ ಕೊಡ್ತಾರೆ. ಆದ್ರೂ 1 ತಾಸನ್ನ ದೇಶಕ್ಕೋಸ್ಕರವಾಗಿ ಕೊಡ್ತಾ ಇರ್ತಕ್ಕಂಥವ್ರ ಸಂಘಟನೆ ಇದೆ. ಆ ಸಂಘಟನೆಯವರು ಈ ರೀತಿ ಕಾರ್ಯ ಮಾಡಿದ್ದರಿಂದ, ಒಟ್ಟಾಗಿ ಮಾಡಿದ್ದರಿಂದ ಇವತ್ತು ಭಾರತ 5ನೇ ಸ್ಥಾನಕ್ಕೆ ಹೋಗಿದೆ. ಆ ರೀತಿಯಾಗಿರ್ತಕ್ಕಂತಹ ಒಂದು ಸಂಕಲ್ಪವನ್ನು ನಮ್ಮ ದೇಶದ ಒಳಗಡೆಗೂ ಮಾಡಿ ನಾವು ಒಂದು ಸಂಘಟನೆಯನ್ನು ಕಟ್ಟಬೇಕು ಅಂತ ರಿಸರ್ಚ್ ಮಾಡ್ತಾ ಇದ್ದಾರೆ, PhD ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಅನೇಕರು ಈ ಸಂಘಕ್ಕೆ ಮತ್ತೊಂದು ಪರ್ಯಾಯವಾಗಿ ಸಂಘ ಕಟ್ಟಿದ್ರು. ನಾವು ಒಂದು ಸಂಘ ಕಟ್ತೀವಿ ನಿಮಗೆ ವಿರೋಧವಾಗಿ. ಎಷ್ಟು ದಿವಸ ಕಟ್ಟಿದ್ದೀರಿ ಸ್ವಾಮಿ? ಹೆಸರೇ ಇಲ್ಲ. ಯಾಕೆ? ಸ್ವಾರ್ಥಪೂರಿತವಾಗಿರ್ತಕ್ಕಂಥ ಯಾವುದೇ ಕಾರ್ಯವನ್ನು ಮಾಡಿದ್ರು ಅದಕ್ಕೆ ಭವಿಷ್ಯವೂ ಇಲ್ಲ, ಅದಕ್ಕೆ ಆ ಒಂದು ಆಯುಷ್ಯವೂ ಕೂಡ ಇಲ್ಲ. ಈ ರೀತಿಯಾಗಿರ್ತಕ್ಕಂತಹ ಒಂದು ಸಂಘದ ವಿಚಾರವನ್ನು ಅನೇಕ ಮಜಲುಗಳಲ್ಲಿ ನಾವು ಇವತ್ತಿನ ದಿವಸ ಯೋಚನೆ ಮಾಡ್ತಾ ಇದ್ದೀವಿ. ಇಂದು ಯೋಚನೆ ಮಾಡಲಿಕ್ಕೆ ಬಹಳಷ್ಟಿದೆ, ಆದರೆ ಸಮಯವೂ ಕೂಡ ಆಗಿದೆ. ಮತ್ತೆ ಮುಂದೆ ಬೇರೆ ಬೇರೆ ಕಡೆ ಹೋಗಬೇಕು. ಸಾಯಂಕಾಲ ಮತ್ತೆ ಶಿವಪುರದ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರಿಂದ ಈ ಸಾರಿ ಸಂಘ ಒಂದು ಪಂಚ ಪರಿವರ್ತನೆ ಅಂತಕ್ಕಂತಹ ಒಂದು ಸೂತ್ರವನ್ನು ನಾವು ಕೊಟ್ಟಿದೆ. ಹಿರಿಯರಾಗಿರ್ತಕ್ಕಂಥವರು, ತಾಯಂದರು ಎಲ್ಲರೂ ಕೂಡ ಅದರ ಕಡೆಗೆ ಒಂದು ಗಮನ ಕೊಡೋಣ. ಆ ಪಂಚ ಸೂತ್ರಗಳನ್ನು ಹೇಳಿ ನಾನು ಉಪನ್ಯಾಸವನ್ನು ಈ ಒಂದು ಬೌದ್ಧಿಕವನ್ನು ಮುಗಿಸ್ತೇನೆ. ಮೊದಲನೇದಾಗಿ ಕುಟುಂಬ ಪ್ರಬೋಧನ. ನಮ್ಮ ದೇಶದ ಒಳಗಡೆಗೆ ಕುಟುಂಬ ಪದ್ಧತಿ ಬಹಳ ಗಟ್ಟಿಯಾಗಿತ್ತು. ವಿವೇಕಾನಂದರು ಪಾಶ್ಚಿಮಾತ್ಯ ದೇಶಗಳಿಗೆ ಹೋದಾಗೆ ಕೇಳ್ತಾರೆ, ನಿಮ್ಮ ದೇಶದ ಒಳಗಡೆಗೆ ಸಂಸ್ಕೃತಿಯ ಒಂದು ಬೇರು ಯಾವುದು? ಎಷ್ಟು ನೀವು ಸನಾತನ ಧರ್ಮ ಸಂಸ್ಕೃತಿ ಅಂತಿರಲ್ಲ, ಆ ಬೇರು ಎಲ್ಲಿದೆ ಅಂತ ಕೇಳಿದಾಗ ಕುಟುಂಬ ಪದ್ಧತಿಯಲ್ಲಿದೆ. ಕುಟುಂಬ ಅಂತಕ್ಕಂಥದ್ದು ನಮ್ಮ ದೇಶದ ಒಳಗಡೆಗೆ ಗಟ್ಟಿಯಾಗಿದೆ. ತಂಗಿಯ ಮದುವೆ ಆಗೋವರೆಗೂ ಅಣ್ಣ ಮದುವೆ ಆಗಲ್ಲ ಈ ದೇಶದ ಒಳಗಡೆಗೆ. ಕೊನೆಯವನು ಪಾಲು ತೆಗೆದುಕೊಳ್ಳುವವರೆಗೂ ಕೂಡ ಹಿರಿಯವನು ಪಾಲು ತಗೊಳ್ಳಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ಕುಟುಂಬ ಪದ್ಧತಿ ಇರ್ತಕ್ಕಂಥ ಒಂದು ದೇಶ ಇದಾಗಿದೆ ಅಂತಕ್ಕಂಥದ್ದನ್ನ ಅನೇಕ ವಿಷಯಗಳಲ್ಲಿ ಹೇಳ್ತಾರೆ. ಆದರೆ ಇವತ್ತಿನ ದಿವಸ ನಾವು ಶಿಥಿಲ ಆಗ್ತಾ ಇದ್ದೇವೆ. ಎಷ್ಟರವರೆಗೂ ಅಂದರೆ ಮನೆಯಲ್ಲಿ ಅಪ್ಪ ಮಗ ಮಾತಾಡೋದ್ರಿ, ಅಣ್ಣ ತಮ್ಮ ಬಿಡ್ರಿ, ಅಪ್ಪ ಮಗನ ಮಾತಾಡ್ಸೋಲ್ಲ, ಮಗ ಅಪ್ಪನ ಮಾತಾಡ್ಸೋಲ್ಲ, ಗಂಡ ಹೆಂಡತಿನ ಮಾತಾಡ್ಸೋಲ್ಲ, ಹೆಂಡತಿನ ಗಂಡ ಮಾತಾಡ್ಸೋಲ್ಲ. ಅಡಿಗೆ ಮಾಡಿ ಅವಳು ಹೊರಗೆ ಬರ್ತಾಳೆ, ಇವನು ಹೋಗಿ ಹಾಕೊಂಡು ಊಟ ಮಾಡ್ತಾನೆ, ಇವನು ಕೈ ತಕ್ಕೊಳ್ಳಿ ಒಳಗೆ ಬರ್ತಾಳೆ, ತಟ್ಟೆ ತೆಗೆ ಅವಳು ಆಚೆ ಹೋಗ್ತಾಳೆ ಒಳಗೆ. ತಂದೆ ಒಳಗಡೆ ಊಟಕ್ಕೆ ಬಂದ್ರೆ ಮಗ ಹೊರಗೆ ಹೋಗ್ತಾನೆ, ಮಗ ಬಂದಿದ್ದಾನ ಅಂತ ಚಪ್ಪಲಿ ನೋಡ್ಕೊಂಡು ತಂದೆ ಹೊರಗಡೆ ಕೂಡ್ತಾನೆ. ಕುಟುಂಬ ಪದ್ಧತಿ ಶಿಥಿಲ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಪರಸ್ಪರವಾಗಿರ್ತಕ್ಕಂಥ ಒಂದು ಕೌಟುಂಬಿಕ ಒಂದು ವಾತಾವರಣ ಬರಬೇಕು. ಮಮ್ಮಿ ಡ್ಯಾಡಿಯ ಸಂಸ್ಕೃತಿ ಕೂಡ ಹೆಚ್ಚಾಗಿದೆ ಇವತ್ತಿನ ದಿವಸ. ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಊಟ ಕೂಡುವಾಗ ಸಾಲ್ಟ್ ಹಾಕ್, ಶುಗರ್ ಹಾಕ್, ವಾಟರ್ ಹಾಕ್, ಮಮ್ಮಿ ಡ್ಯಾಡಿ, ಈ ಒಂದು ಸಂಸ್ಕೃತಿಯಿಂದ ನಾವು ಸಾಯ್ತಾ ಇದ್ದೀವಿ. ಎಂಥ ಚಲೋನಾಗಿ ಅಮ್ಮ ಅನ್ನೋದು ಅಂತಃಕರಣದಿಂದ ಹೋಗ್ತದೆ, ಮ ಅನ್ನೋದು ತುಟಿಯಿಂದ ಮುಗಿತದೆ. ಆದರೆ ಮಮ್ಮಿ ಯಾವುದಕ್ಕೂ ಕೆಲಸ ಅಲ್ಲ, 2 ತುಟಿಗೆ ಮಾತ್ರ ಕೆಲಸ. ಹೊರಗೆ ಹೊರಗೆ ಅಂತ ನೀನು ಮಮ್ಮಿ ಅಂದ್ರೆ ನೀನು ಹೊರಗೆ, ಅಮ್ಮ ಅಂದ್ರೆ ನೀನು ಒಳಗೆ. ಸಣ್ಣ ಉದಾಹರಣೆಗಳ ಮೂಲಕವಾಗಿ ನಮ್ಮ ಸಂಸ್ಕೃತಿ ಎಷ್ಟು ಉನ್ನತವಾಗಿದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಕುಟುಂಬ ಪದ್ಧತಿಗಳನ್ನು ನಾವು ಗಟ್ಟಿ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಆಗ್ರಹ. ಅದಾದಮೇಲೆ ಸಾಮರಸ್ಯ. ಪ್ರತಿಯೊಬ್ಬರಲ್ಲಿಯೂ ಕೂಡ ಸಾಮರಸ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮಲ್ಲಿ ಅನೇಕ ಒಡಕುಗಳು ಜಾತಿಗಳಲ್ಲಿ, ಅನೇಕ ಉಪಜಾತಿಗಳಲ್ಲಿ, ಪಂಗಡಗಳಲ್ಲಿ ವಿಪರೀತವಾಗಿರ್ತಕ್ಕಂಥ ಒಂದು ಒಡಕಿನ ಮೂಲಕವಾಗಿ ಸಾಮರಸ್ಯ ಹೋಗ್ತಾ ಇದೆ. ನೀವ್ಯಾರ ಪೈಕಿ? ಇಲ್ರಿ, ನನ್ನ ಹೆಸರು ವೆಂಕಟೇಶ. ಹೌದು, ನೀವ್ಯಾರ ಪೈಕಿ? ಇಲ್ರಿ, ನಾವು ಇಂಥವ್ರ ಮಗ. ನೀವ್ಯಾರ ಪೈಕಿ? ಇಲ್ರಿ, ನಾವು ಇಂಥ ಒಳಗಿದ್ದೀವಿ. ನೀವ್ಯಾರ ಪೈಕಿ? ಇಲ್ರಿ, ನಾವು ಲಿಂಗಾಯತ ಅಂತ ಹೇಳೋದು ಬಿಡೋದಿಲ್ಲ.
ಇಲ್ರಿ ನಾನು ಬ್ರಾಹ್ಮಣ ಅಂತ ಹೇಳೋದು ಬರೋದೇ ಇಲ್ಲ. ಅವ್ರಿಗೆ ಬೇಕಾಗಿತ್ತು ನಿಮ್ ಜಾತಿ. ಯಾರ ಪೈಕಿ ನೀನು ಯಾರು ಅಂತ ಕೇಳಿದ್ರೆ ಇಲ್ರಿ ನಾನು ಲಿಂಗಾಯತ, ಇಲ್ಲ ನಾನು ವೀರಶೈವ, ಇಲ್ಲ ನಾನು ವೀರಶೈವ ಲಿಂಗಾಯತ, ಮತ್ತೆ ನಾನು ಪಂಚಪೀಠದಲ್ಲಿ ಒಂದು ಪೀಠ, ಮತ್ತೆ ನಾನು ವಿರಕ್ತ ಮಠ, ನಾನು ಪಂಚಮಿಶಾಲಿ, ನಾನು ಶೆಟ್ರು, ನಾನು ಬಣಜಿಗ, ನಾನು ಉಪ್ಪಾರ, ನಾನು ಸಜ್ಜನ, ನಾನು ಕುರುವಿನ ಶೆಟ್ಟಿ, ನಾನು ರೆಡ್ಡಿ. ಅಲ್ರಿ ರೆಡ್ಡಿ ಅಂದ್ರೆ ರೆಡ್ಡಿ ಬಹಳ ಮಂದಿ ಅದಾರ್ರಿ. ಚಿಟ್ಮಿಟ್ ರೆಡ್ಡಿ, ಪಾರ್ನಾಥ್ ರೆಡ್ಡಿ, ನರವಂತ್ ರೆಡ್ಡಿ, ನ್ಯಾಮದ್ ರೆಡ್ಡಿ, ಅದ್ರಲ್ಲಿ ಯಾವ ರೆಡ್ಡಿ? ಇಂಥ ರೆಡ್ಡಿ. ಆ ರೆಡ್ಡಿಯಲ್ಲಿ ಶಿವರಾರ್ನ ಏನೋ ನೀವು ಜನಿವಾರ್ನ ಅದು ನಿಮ್ ಸುಡ್ತಾರೋ ಹೋಗಿತಾರ. ಅಂದ್ರೆ ನೀನು ಯಾರು ಅಂದ್ರೆ ಬ್ರಾಹ್ಮಣರಲ್ಲಿ 3 ಇದ್ದಾರಪ್ಪ. ರಾಮಾನುಜಾಚಾರ್ಯ ಇದ್ದಾರೆ, ಶಂಕರಾಚಾರ್ಯ ಇದ್ದಾರೆ, ಮಧ್ವಾಚಾರ್ಯ ಇದ್ದಾರೆ. ಅದರಲ್ಲಿ ಯಾರು? ಶಂಕರಾಚಾರ್ಯರು. ಅದರಲ್ಲಿ 4 ಪುಟ ಇದೆ. ಅದರಲ್ಲಿ ಯಾರು? ಇಲ್ಲ ನಾನು ಮಧ್ವಾಚಾರ್ಯರಲ್ಲಿ 8 ಮಠ ಇದೆ. ಈ ಕಡೆ ಉತ್ತರಾದಿ ಮಠ, ರಾಯರ ಮಠ, ಶ್ರೀಪಾದರಾಯ ಮಠ ಇದೆ. ಯಾವ ಮಠ? 8 ಮಠದಲ್ಲಿ ಯಾವ ಮಠ? ಇಂಥ ಮಠ. ಆ ಮಠದಲ್ಲಿ ಯಾವ ಗುಂಪು? ಈ ಸ್ವಾಮಿ ಆದವರ ಏನು ಸ್ವಾಮಿಯಾಗಿ ಪ್ರಯತ್ನ ಮಾಡೋರ? ಅರೆ ನಮ್ಮನ್ನ ನಾವು ಈ ರೀತಿಯಾಗಿ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಬಂಧುಗಳು ಈಗ ನಗಿ ಬರಬಹುದು. ಮುಂದೆ ಹಿಂದೂ ಸಮಾಜ ಸರ್ವನಾಶ ಆಗ್ತದೆ. ನಮ್ಮ ಪೀಳಿಗೆಗೆ ನಾವು ಏನು ಉತ್ತರ ಕೊಡಬೇಕು? ಚಂದಾಗಿ ಬರೆಸ್ರಿ. ಹಿಂದೂ ಹರಿ ಡಾಕ್ಟರ್ ಜಿ ಕೇಳಿದ್ರು, ಯಾರು ಇದು ಹಿಂದೂ ರಾಷ್ಟ್ರ ಅನ್ನೋರು? ಯಾರು ಹಿಂದೂ ರಾಷ್ಟ್ರ ಅನ್ನೋರು? ನಮ್ಮ ಭಾಷೆ ಡಾಕ್ಟರ್ ಹೇಳಿದ್ರು, ಡಾಕ್ಟರ್ ಕೇಶವ ಬಲರಾಮ್ ಪಂತ್ ಹಂಗೆ ಮಾಡ್ತಾರೆ, ಇದು ಹಿಂದೂ ರಾಷ್ಟ್ರ ಅಂತ. ಹಾಗೆ ನಮ್ಮ ಮನೆಗೆ ಬಂದಾಗ ಹಿಂದೂ ಬರ್ಕೊಳ್ಳೋ 10 ಜಾತಿ ಬರ್ತೀವಿ. ಯಾರು ಬರ್ತಾರೆ? ಹಿಂದುವಿನ ಒಳಗಡೆ ಭಾರತ ಜನನೀಯ ತನು ಜಾತೆ ಅಂತ ನಮ್ಮ ಕುವೆಂಪು ಅವ್ರು ಯಾಕೆ ಹೇಳ್ತಾರೆ ಹೇಳಿ? ಭಾರತ ಮಾತೆ ನಿನ್ನ ತನುಜಾತೆ ಕರ್ನಾಟಕ ಮಾತೆ. ನೀನು ತಾಯಿ, ನಿನ್ನ ಕೂಸು ಕರ್ನಾಟಕ, ನಿನ್ನ ಕೂಸು ಕೇರಳ, ನಿನ್ನ ಕೂಸು ಆ ಒಂದು ಆಂಧ್ರ ಪ್ರದೇಶ, ನಿನ್ನ ಕೂಸು ಗುಜರಾತು, ನಿನ್ನ ಕೂಸು ಜಮ್ಮು ಕಾಶ್ಮೀರ, ನಿನ್ನ ಕೂಸು ಬಂಗಾಳ. ಆದ್ರೆ ಕರ್ನಾಟಕವೇ ಮಾತೆ ಅಲ್ಲ. ಜಯ ಹೇ ಕರ್ನಾಟಕ, ಒಂದು ಭಾರತ ಮಾತೆ ಅಂತಕ್ಕಂಥದ್ದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಾಮರಸ್ಯದಿಂದ ಇರಬೇಕು ಅಂತಕ್ಕಂಥದ್ದನ್ನು 2ನೇದು ತಿಳಿಸ್ತಾರೆ. ಇನ್ನು 3ನೇದಾಗಿ ಪರಿಸರ ಎಲ್ಲ ಕೆಟ್ಟ ಹಾಳಾಗಿ ಹೋಗಿದೆ ಅಂತಕ್ಕಂಥದ್ದು ನೋಡ್ತೇವೆ ನಾವು. ಎಲ್ಲ ಕಡೆಗಳಲ್ಲಿಯೂ ಕೂಡ ಪ್ಲಾಸ್ಟಿಕ್ ಅನ್ನಲ್ಲ, ಪ್ಲಾಸ್ಟಿಕ್ಕಿನ ಮುಂಜಾನೆಯ ಅರ್ಧ ಲೀಟರ್ ಹಾಲನ್ನ ತೆಗೆದುಕೊಂಡು ಬಂದು ಒಗೆದಿರ್ತಕ್ಕಂಥ ಪ್ಲಾಸ್ಟಿಕ್ ಪೂರ್ತಿ ಅಲ್ಲ, ಅದರ ಮುಂದಿನ ತುಕುಡಿಯನ್ನ ಕಟ್ ಮಾಡ್ತೀವಲ್ಲ, 3 ಮೂಲೆ ಬರ್ತದಲ್ಲ, ಅದನ್ನೇನು ಒಗಿತೀವಲ್ಲ, ಅದೇ ಪ್ರತಿನಿತ್ಯ 1000 ಟನ್ ಆಗ್ತದೆ ದೇಶದೊಳಗೆ. ಪ್ಲಾಸ್ಟಿಕ್ ಬಿಡ್ರಿ, ಏನೋ ಒಂದು ಪ್ಲಾಸ್ಟಿಕ್ ಒಳಗಡೆ ಹೋದ್ರೆ 40-50 ವರ್ಷ ಅದು ಕರಗೋಲ್ಲ. ಪ್ರಾಣಿಗಳ ತಿಂದ್ರೆ ಕುಂಡಿ ಹಂಗೆ ಇರ್ತದೆ. ಈ ರೀತಿಯಾಗಿ ಪ್ಲಾಸ್ಟಿಕ್ ಇರಬಹುದು. ನಾವು ಉಪಯೋಗ ಮಾಡ್ತಾ ಇರತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ದೋಷಪೂರಿತ ಔಷಧಗಳು. ಎಲ್ಲರೂ ಇವತ್ತಿನ ದಿವಸ ಮನೆಯಾಗಿ ಮೆಡಿಕಲ್ ಶಾಪ್ ರೀ. ಅಮ್ಮಂದೊಂದು ಮೆಡಿಕಲ್ ಶಾಪ್, ಅಪ್ಪಂದೊಂದು ಮೆಡಿಕಲ್ ಶಾಪ್, ತಮ್ಮಂದೊಂದು ಮೆಡಿಕಲ್ ಶಾಪ್. ಎಲ್ಲರ ಬ್ಯಾಗ್ನಾಗ ಹೋಗಿ ಎಲ್ಲ ಗುಳಿಗೆ ಸಿಗ್ತದೆ. ತಲೆನೋವು ಗುಳಿಗೆ, ಮಾಡಿದ ಗುಳಿಗೆ, BP ಗುಳಿಗೆ, ಶುಗರ್ ಗುಳಿಗೆ, ಥೈರಾಯ್ಡ್ ಗುಳಿಗೆ, ಆಮೇಲೆ ಹಾರ್ಟ್ ಗುಳಿಗೆ, ಮಂಡಿಬ್ಯಾನಿ ಗುಳಿಗೆ, ಆಮೇಲೆ ಈಗ ರಕ್ತ ನೀರಾಗ ಗುಳಿಗೆ, ರಕ್ತ ಹೆಚ್ಚಾಗ ಗುಳಿಗೆ, ಇವೆಲ್ಲ ಆದ್ಮೇಲೆ ಈ ಗುಳಿಗೆ ತಡೆಯಕ್ಕೊಂದು ಗುಳಿಗೆ. ಅರೆ ಗುಳಿಗೆಯನ್ನು ಉಸುಳಿಯನ್ನಾಗಿ ತಿಂತಾ ಇದ್ದೇವೆ ನಾವು. ಗುಳಿಗೆಯನ್ನ ಉಸುಳಿ ಮಾಡ್ಕೊಂಡಿದ್ದೀವಿ. ಆ ಕೆಮಿಕಲ್ಗಳನ್ನು ತಿನ್ನುವುದರಿಂದ ಇಡೀ ದೇಹ ಏನಾಗ್ತದೆ? ಕಲ್ಮಶ ಆಗ್ತದೆ, ವಿಷ ಆಗ್ತದೆ. ಅದಕ್ಕೆ ನಾವು ಯೋಚನೆ ಮಾಡಬೇಕು. ನಾವು ಅಂದ್ರೆ ಈಗ ಹೋದ ತಕ್ಷಣ ನೀವೆಲ್ಲ ಏನು ಇದೀಗಲ್ಲ ಗುಳಿಗೆಗಳನ್ನ ಕಾಲೇ ಹೋಗೋದು ಬಿಟ್ರೆ ನಾಳೆ ಮತ್ತೆ ನನಗೆ ಕಷ್ಟ ಬಂದಿತ್ತು. ಆದ್ರೆ ನಾವು ಅದನ್ನು ಬಿಡ್ತಾ ಪ್ರಯತ್ನ ಮಾಡಬೇಕು. ನಾವು ನಮ್ಮ ಎಲ್ಲ ರೋಗಕ್ಕೂ ಕಾರಣ ಇದು ಅಲ್ಲ, ಇದು ಕಾರಣ. ನಮ್ಮ ಯಾವುದೇ ರೋಗಕ್ಕೆ ಇದು ಕಾರಣ ಆಗ್ತದೆ ಬಂಧುಗಳೇ, ಇದು ಯಾವುದು ಕಾರಣ ಅಲ್ಲ. ಇದನ್ನು ಸರಿಯಾಗಿಟ್ಕೋಬೇಕು, ಇದನ್ನು ಸ್ವಚ್ಛವಾಗಿಟ್ಕೋಬೇಕು, ಇದನ್ನು ತೀಕ್ಷ್ಣವಾಗಿಟ್ಕೋಬೇಕು. ಆಗ ಎಲ್ಲವೂ ಕೂಡ ಸರಿಯಾಗ್ತದೆ ಅಂತ ಪರಿಸರದ ವಿಷಯವನ್ನು ಹೇಳ್ತಾ ಇದ್ದೇನೆ. ಇನ್ನು ಸ್ವದೇಶಿ ಮುಂಜಾನೆಯ ಕಾಲ್ಗೇಟ್ನಿಂದ ರಾತ್ರಿಯ ಗುಡ್ ನೈಟ್ವರೆಗೂ ಕೂಡ ಇವತ್ತಿನ ದಿವಸ ನಾವು ಪಾಶ್ಚಿಮಾತ್ಯರ ಎಲ್ಲ ಆ ಒಂದು
ವಸ್ತುಗಳನ್ನು ಬಳಸ್ತಾ ಇದ್ದೇವೆ. ಆ ವಸ್ತುಗಳನ್ನು ನಾವು ಬಳಸ್ತಾ ಇರಬೇಕಾದ್ರೆ ಆ ದುಡ್ಡು ಅನೇಕ ರೀತಿಯಾಗಿರ್ತಕ್ಕಂಥ ಮತಾಂತರಕ್ಕೆ ಅದು ಹೋಗ್ತದೆ. ಆ ಒಂದು ಚಿಂತನೆಯನ್ನು ಇಟ್ಕೊಂಡು ನಾವು ಸ್ವದೇಶಿ ವಸ್ತುಗಳನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಬೇಕು. ಸ್ವದೇಶಿಯಾಗಿರ್ತಕ್ಕಂಥ ಚಿಂತನೆಯನ್ನು ಇಟ್ಕೊಳ್ಬೇಕು. ಎಲ್ಲವೂ ಕೂಡ ವಿದೇಶಿ ಆಗಿದೆ ನಮಗೆ ಇವತ್ತಿನ ದಿವಸ. ಮೊದಲು ಆ ಒಂದು ಪೂಜೆಗೆ ಮಾತ್ರ ದೇವರ ಕಟ್ಟೆ ಮೇಲೆ ಕೂಡ್ತಿದ್ವಿ. ಇವತ್ತು ಆ ಒಂದು ಟೈಲೆಟ್ ಒಳಗಡೆಗೆ ಹೋದ್ರೂ ಕೂಡ ಒಂದು ಕಟ್ಟೆ ಮೇಲೆ ಕೂಡ್ತಕ್ಕಂಥ ಒಂದು ಸನ್ನಿವೇಶ, ಕೆಳಗಡೆಗೆ ಕೂಡ್ಲಕ್ಕೆ ಸಾಧ್ಯನೇ ಇಲ್ಲ ಅನ್ನತಕ್ಕಂಥ ಒಂದು ವಿಲಕ್ಷಣವಾಗಿರ್ತಕ್ಕಂಥ ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೇವೆ. ಮೊದಲಿನ ಕಾಲ ಹೀಗಿರಲಿಲ್ಲ. ಅದು ಯಾಕೆ ಹಾಗಿತ್ತು ಅಂತ ನಾವು ಡಾಕ್ಟರ್ ದೇವರ ಹಾಗೆ ಯೋಚನೆ ಮಾಡಬೇಕು. ಇನ್ನು ಮುಂದೆ ಕೊನೆಯದಾಗಿರ್ತಕ್ಕಂಥದ್ದು ಅಂದರೆ ನಾಗರಿಕ ಶಿಷ್ಟಾಚಾರ. ಇದು ಬಹಳ ಮುಖ್ಯ. ಇದೇನು ನಾಗರಿಕ ಶಿಷ್ಟಾಚಾರ? ಉದಾಹರಣೆ, ನಾವೇನು ಯಾರೋ ಮನೆಗೆ ಹೋಗ್ತೀವಿ, ಮನೆ ಗೇಟ್ ತೆಗಿತೀವಿ, ಒಳಗೆ ಹೋಗ್ತೀವಿ. ಹೋಗುವಾಗ ಗೇಟನ್ನು ಹಾಕಲ್ಲ, ಹೋಗಿ ಒಳಗೆ ಹೋಗಿ ಬಂದ್ವಿ, ಮತ್ತೆ ಗೇಟ್ ಹಾಕಲ್ಲ, ಹಾಗೆ ಬಿಟ್ಟು ಬರ್ತೀವಿ. ಆದರೆ ನಾವು ಯೋಚನೆ ಮಾಡಬೇಕು, ಆ ಮನೆಯಲ್ಲಿ ಗೇಟ್ ಯಾಕೆ ಹಾಕಿದ್ದಾರೆ? ಏನೋ ಸಂಡಿಗೋ ಪಂಡಿಗೋ ಏನೋ ಒಣ ಹಾಕಿದ್ದಾರೆ, ಪ್ರಾಣಿಗಳು ಬರ್ತಾರೆ ಅಂತ ಒಂದಿರಬಹುದು. ಒಳಗಡೆಗೆ ಮುದುಕರಿದ್ದಾರೆ, ಅವ್ರಿಗೆ ಬಂದು ಆಗಾಗ ತೆಗಿಲಿಕ್ಕಾಗಲ್ಲ ಅಂತ ಒಂದಿರಬಹುದು. ಈ ರೀತಿ ಏನೇನೋ ಕಾರಣದಿಂದ ಗೇಟ್ ಹಾಕಿದ್ದಾರೆ. ನಾನು ಗೇಟ್ ಹಾಕ್ಕೊಂಡು ಹೋಗ್ಬೇಕು, ಅವ್ರ ಮನೆಯಲ್ಲಿ ಗೇಟ್ ಹಾಕಿದ್ರಲ್ಲ, ಆ ಮುದುಕರು ಬಂದು ಗೇಟ್ ಹಾಕೋದಕ್ಕೆ ಕಷ್ಟ ಇದೆ ಅನ್ನೋ ಯೋಚನೆ ನಾವು ಮಾಡೋಲ್ಲ. ಕಾಲು ತಗೊಳ್ತೀವಿ, ಅಲ್ಲಿರ್ತಕ್ಕಂಥ ಟ್ಯಾಪನ್ನ ಸರಿಯಾಗಿ ನಾವು ಬಂದ್ ಮಾಡೋಲ್ಲ. ಅದನ್ನ ತಟ ನೀರು ಇಳ್ತಿರ್ತದೆ, ಹಂಗೆ ಬರ್ತೀವಿ. ಯಾವುದೇ ಫಂಕ್ಷನ್ಗೆ ಹೋಗಿರ್ತೀವಿ, ಚಪ್ಪಲಿ ಬಿಟ್ಟಿರ್ತೀವಿ, ಏನೋ ಆಕಸ್ಮಿಕವಾಗಿ ನನ್ನ ಚಪ್ಪಲಿಗಳು ಕಾಣೋಲ್ಲ ಅಥವಾ ಕಾಣೆ ಆಗಿರ್ತಾವೆ. ನಾನು ಯೋಚನೆ ಮಾಡ್ತೀನಿ, ನನ್ನಂತಾಳೆ ಒಂದು ಚಪ್ಪಲಿ ಹಾಕೊಂಡ್ ಬರ್ತೀನಿ. ಆದ್ರೆ ನಾವು ಕಳೆದು ಹೋಗಿರಲ್ಲ. ನಿಜವಾಗ್ಲು ನಾವು ಒಳ್ಳೆ ಮನಸ್ಸಿನಿಂದ ಹೋಗಿರ್ತೀವಿ. ಆದ್ರೆ ನಾವು ಚಪ್ಪಲಿಯನ್ನ ಬೇರೆ ಹಾಕೊಂಡ್ಬರೋದಕ್ಕೆ ಸಮರ್ಥನೆ ಏನು ಕೊಡ್ತೀವಿ? ನಾನೇನು ಕಳುವು ಮಾಡಿಲ್ಲಲ್ಲಪ್ಪ, ನನಗೆ ಯಾರು ಹಾಕೊಂಡು ಹೋಗ್ಯಾರ, ನಾನು ಇವ್ರು ಹಾಕೊಂಡು ಹೋಗಿನಿ. ಆದ್ರೆ ಎಲ್ಲರೂ ಕೂಡ ಹಾಗೆ ಮಾಡಿದ್ರೆ, ಎಲ್ಲೋ ಫಂಕ್ಷನ್ ಹೋಗಿರ್ತೀವಿ, ಚಾರ್ಜರ್ ಇಟ್ಟಿರ್ತೀವಿ. ಆ ಚಾರ್ಜರ್ ಹೋಗುವಾಗ ಅಷ್ಟಲ್ಲಿ ಟ್ರೈನ್ ತಪ್ತದೆ ಅಂತಕ್ಕಂಥ ಅವಸರದೊಳಗೆ ಯಾವ ಚಾರ್ಜರ್ ಇರ್ತದೆ ಆ ಚಾರ್ಜರ್ ನನ್ನ ಹೊಲಿಕೆ ಮಾಡ್ಕೊಂಡು ತಂದ್ಬಿಡ್ತೀನಿ. ಆದ್ರೆ ಆ ಚಾರ್ಜರ್ ನನ್ನ ಮಾಲೀಕ ಏನ್ ಮಾಡಬೇಕು? ಸಣ್ಣ ಸಣ್ಣ ವಿಷಯಗಳನ್ನು ನಾವು ಇವತ್ತಿನ ದಿವಸ ಯೋಚನೆ ಮಾಡಬೇಕಾಗ್ತದೆ. ಈ ರೀತಿಯಾಗಿರ್ತಕ್ಕಂಥ ನಾಗರಿಕ ಶಿಷ್ಟಾಚಾರ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮಗೇನು ದೊಡ್ಡದಲ್ಲ, ಏನ್ರಿ ಚಕ್ರಿ ಅದೇನು ದೊಡ್ಡಾಗುತ್ತೆ ಹೋಗೋದು ಇಲ್ಲ. ಅದೇ ಅಭ್ಯಾಸ ಆಗ್ತದೆ, ಅದೇ ಅಭ್ಯಾಸ ಆಗ್ಬಿಡ್ತದೆ. ಈ ನಾಗರಿಕ ಶಿಷ್ಟಾಚಾರ ಅನ್ನೋದು ಇರದೇ ಇರೋದಕ್ಕೆ ಭ್ರಷ್ಟಾಚಾರ ಶುರುವಾಗ್ತದೆ. ನನಗೇನ್ರಿ ದುಡ್ಡು ತಗೊಂಡಾರೆ, ಓಟ್ ಹಾಕ್ಯಾರೆ, ಮತ್ತೆ ಎಲ್ಲಿಂದ ಮನಿ ಮಾಡ್ಕೊಳ್ಳೇನೋ, ಅದಕ್ಕೋಸ್ಕರವಾಗಿ ಅವ್ರಿಗೆ ದುಡ್ಡು ಕೊಡ್ತೀನಿ, ನಾನು ಇವತ್ತು ದಿವಸ ರೋಡನ್ನು ಹೊಡಿತೀನಿ, ನಾನು ಇವತ್ತು ದಿವಸ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಕಾಲುವೆಯ ದುಡ್ಡನ್ನು ಹೊಡಿತೀನಿ, ದೊಡ್ಡ ದೊಡ್ಡ ಸ್ಟೇಡಿಯಂ ಕಟ್ಸೋದಕ್ಕೆ ಆ ದುಡ್ಡನ್ನು ಹೊಡಿತೀನಿ, ಇನ್ನೇನೋ ಮಾಡ್ತೀನಿ. ನಾನೇನು ಪುಗ್ಸೆಡ್ಡೆ ಸಾಯಿಲ್ಲ, ನಾನು ಅವ್ರು ದುಡ್ಡು ತಗೊಂಡಾರಲ್ರಿ. ಈ ಸಣ್ಣ ಸಣ್ಣ ನಾಗರಿಕ ಶಿಷ್ಟಾಚಾರ ಇಲ್ಲದೆ ಇದ್ದುದಕ್ಕೆ ಆ ಭ್ರಷ್ಟಾಚಾರಕ್ಕೆ ನಾವು ಇವತ್ತು ದಿವಸ ಸಮರ್ಥನೆಯನ್ನು ಮಾಡಿಕೊಳ್ತಕ್ಕಂಥ ಸನ್ನಿವೇಶ ಇದೆ ಬಂಧುಗಳೇ. ಅದಕ್ಕೋಸ್ಕರವಾಗಿ ಈ ಒಂದು ಬಿಸಿಲಿನ ಸಂದರ್ಭದಲ್ಲಿಯೂ ಕೂಡ ತಾಯಂದರು, ನನ್ನ ಆತ್ಮೀಯ ಸ್ವಯಂ ಸೇವಕರು, ನಗರದ ಹಿರಿಯರು ಎಲ್ಲರೂ ಕೂಡ ಈ ಚಿಂತನೆಯನ್ನು ಮಾಡಿದ್ದೇವೆ. ನಿಮಗೆಲ್ಲರಿಗೂ ಕೂಡ ಈ ಚಿಂತನೆ ತಲೆಯಲ್ಲಿ ಇದ್ದೇ ಇದೆ. ಆದರೆ ನಿಮ್ಮೆಲ್ಲರ ಧ್ವನಿಯಾಗಿ ನಾನು ಇವತ್ತಿನ ದಿವಸ ಈ ಅನೇಕ ವಿಷಯಗಳನ್ನು ನಾನು ನಿಮಗೆ ಪ್ರಸ್ತಾಪ ಮಾಡಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಮುಂದೆ ನಮ್ಮೆಲ್ಲ ಸಂಘದ ಕಾರ್ಯ ನಡೀತಾ ಇದೆ. ಈ ಒಂದು 50 ವರ್ಷಗಳ ಈ ಒಂದು 100ನೇ ವರ್ಷದ ಕಾರ್ಯಕ್ರಮದಲ್ಲಿ ಮುಂದೆ ಬರ್ತಕ್ಕಂಥದ್ದು ನವೆಂಬರ್ 8ರಿಂದ ಪ್ರತಿಯೊಂದು ಮನೆಗೂ ಹೋಗಿ ನಾವು ಅಭಿಯಾನವನ್ನು ಮಾಡ್ತೇವೆ. ಆ ಮನೆಗೆ ಪತ್ರಗಳನ್ನು ಕೊಡ್ತೇವೆ, ಸಂಘದ ಬಗ್ಗೆ ಹೇಳ್ತೇವೆ. 4 ಜನರ ಗುಂಪಾಗಿ ಒಂದು ತಿಂಗಳ ಪರ್ಯಂತರವಾಗಿ ಪ್ರತಿ ಹುಡುಗಿಯ ಪ್ರತಿ ಒಂದು ಮನೆಯಲ್ಲಿ, ಹುಲಿಗಿಯ ಒಂದು ಹೋಬಳಿಯಲ್ಲಿ, ಇದರಲ್ಲಿ ಮಂಡಲದಲ್ಲಿ ಬರ್ತಾ ಇರತಕ್ಕಂಥ ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಮನಕ್ಕೆ ಸಂಘದ ವಿಚಾರವನ್ನು ಮುಟ್ಟಿಸ್ತಕ್ಕಂಥ ಒಂದು ದೊಡ್ಡ ಕಾರ್ಯವನ್ನ ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ನಮಗಿಷ್ಟೆಲ್ಲರಿಗೂ ಕೂಡ ವಿಷಯ ತಿಳಿದ ಮೇಲೆ ನಾನು ಬೇರೆ ಸಂಘ ಬೇರೆ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಸಂಘದಲ್ಲಿ ನಾನು ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಗಿದೆ, ನಾನೇ ಸಂಘ ಆಗಿದ್ದೀವಿ. ಆ ರೀತಿಯಾಗಿ ನಾನೇ ಸಂಘವಾಗಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಮುಂದೆ ಬರ್ತಾ ಇರತಕ್ಕಂಥ ಆ ಒಂದು ಹಿಂದೂ ಸಮಾಜೋತ್ಸವದಲ್ಲಿ ಕೂಡ ಭಾಗವಹಿಸ್ತಾ ಇಡೀ ವರ್ಷ ಪೂರ್ತಿ ಸಂಘದ ಈ ಒಂದು ಶತಮಾನೋತ್ಸವವನ್ನು ಆಚರಣೆ ಮಾಡುವುದರಲ್ಲಿ ನಾವೆಲ್ಲರೂ ಕೂಡ ಉತ್ಸುಕರಾಗಿ ಭಾಗಿಯಾಗೋಣ ಅಂತ ಹೇಳ್ತಾ
ಈ ಒಂದು ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥವರು ಅನೇಕ ರೀತಿಯಾಗಿರ್ತಕ್ಕಂತಹ ಜ್ಞಾನವನ್ನು ಹೊಂದಿ ಅನೇಕ ಸಾಮಾಜಿಕ ಕಾರ್ಯವನ್ನು ಮಾಡಿ ತಮ್ಮ ಒಂದು ನಿವೃತ್ತಿಯ ಜೀವನವನ್ನು ಅತ್ಯಂತ ಸರಳ ರೀತಿಯಲ್ಲಿ ಕಳ್ತಾ ಇರತಕ್ಕಂಥ ಮಲ್ಲಿಕಾರ್ಜುನ ಗೌಡರು ಕೂಡ ಇವತ್ತಿನ ದಿವಸ ನಾಲ್ಕು ಮಾತನ್ನು ಆಡಬೇಕು ಅಂತ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದಾದ ನಂತರವಾಗಿ ವಂದನಾರ್ಪಣೆ ಆಗ್ತದೆ. ವಂದನಾರ್ಪಣೆ ಆದಮೇಲೆ ಉಚ್ಚಿಷ್ಟ ಆದಮೇಲೆ ಪ್ರಾರ್ಥನೆ ಆಗ್ತದೆ, ಧ್ವಜವನ್ನು ತೆಗಿತಾರೆ. ಅದ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಗೌಡರಿಗೆ ಈ ಒಂದು ವೇದಿಕೆಯನ್ನು ಬಿಟ್ಟುಕೊಡ್ತಾರೆ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ವಸಂತ್ ಪೂಜಾರಿ ಅವರೇ, ಇಲ್ಲಿ ನೆರೆದಿರುವಂಥ ನಮ್ಮ ಗ್ರಾಮದ ಹಿರಿಯರೇ, ಸ್ವಯಂ ಸೇವಕರೇ ಹಾಗೂ ಸೋದರ ಸೋದರಿಯರೇ, ಇವತ್ತಿನ ದಿವಸ ಒಂದು ವಿಶೇಷವಾದ ದಿನ ಮತ್ತು ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ದಿನದಂದು ನನಗೂ ಸಹ ಅಧ್ಯಕ್ಷತಾ ಸ್ಥಾನವನ್ನು ವಹಿಸೋದಕ್ಕೆ ಒಂದು ಅನುವು ಮಾಡಿಕೊಟ್ಟಂಥ ಈ ಸ್ವಯಂ ಸೇವಕರಿಗೆ ಮತ್ತು ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ನಾವು ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಆಗಿದ್ದು ಯಾವುದೇ ಒಂದು ದುರುದ್ದೇಶ ಇಟ್ಟುಕೊಂಡು ಸ್ಥಾಪನೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ಕಂಡು ಬರುತ್ತೆ. ಯಾಕಂದರೆ ಈ ಸಂಘದ ಉದ್ದೇಶ ಅಂತಂದರೆ ಈ ರಾಷ್ಟ್ರಕ್ಕೆ ಸೇವೆ ಮಾಡಬೇಕು, ಈ ರಾಷ್ಟ್ರವನ್ನು ರಕ್ಷಣೆ ಮಾಡಬೇಕು, ಈ ರಾಷ್ಟ್ರದ ಜನತೆಯ ಒಳಿತನ್ನು ಕಾಪಾಡಬೇಕು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಈ ಸಂಘಟನೆ ಆಗಿದೆ. ಯಾಕಂದರೆ ಇದೇನು ಯಾವುದಾದ್ರೂ ನಮಗೆ ಸ್ವತಂತ್ರ ಸಿಕ್ಕ ನಂತರ ಸ್ಥಾಪನೆ ಆದಂಥ ಸಂಘ ಅಲ್ಲ, ಸ್ವತಂತ್ರ ಪೂರ್ವದಲ್ಲಿನೇ ಸ್ಥಾಪನೆ ಆದಂಥ ಸಂಘ. ಈ ಸಂಘದ ಉದ್ದೇಶ ಏನಿತ್ತಪ್ಪ ಅಂದರೆ ನಾವು ಭಾರತೀಯರು ಸ್ವತಂತ್ರರಾಗಬೇಕು. ಸ್ವತಂತ್ರ ಅನ್ನೋದರ ಪದ ನಮ್ಗೆ ಗೊತ್ತಾಗಬೇಕಾತಪ್ಪ ಅಂದರೆ ತಾವು ಯಾರಾದರೂ 1-2 ದಿವಸ ಜೈಲಿನೊಳಗೆ ಗೆದ್ದು ಬಂದಿದ್ನಪ್ಪ ಅಂದರೆ ಅವ್ರನ್ನ ಕೇಳಿ ನೋಡ್ರಿ ನೀವು, ಸ್ವತಂತ್ರದ ಒಂದು ಮಹತ್ವ ಏನು ಅಂತಂದ್ರೆ. ಯಾಕಂದರೆ ಅಲ್ಲಿ ಅವ್ರಿಗೆ ಇರೋ ಜಾಗ ಇರುತ್ತೆ, ಊಟ ಇರುತ್ತೆ, ಎಲ್ಲ ವ್ಯವಸ್ಥೆ ಇದ್ರೂ ಅವರು ತಮಗೆ ಸಿಕ್ಕಂಗೆ ಇಲ್ಲಿ ಬೇಕಾ ಊರಾಗೆ ಹೆಂಗೆ ಅಡ್ಡಾಡ್ತಾರ ಹಂಗೆ ಹೊರಗೆ ಅಡ್ಡಾಡಕ್ಕೆ ಅವಕಾಶ ಇರೋದಿಲ್ಲ. ಈ ಒಂದು ಸ್ವತಂತ್ರ ವಂಚನೆ ಆಯ್ತಪ್ಪ ಅಂತಂದ್ರೆ ನಮ್ಗೆ ಅರ್ಥ ಇಲ್ದಂಗೆ ಆಗತ್ತೆ. ಅವಾಗ ಎಷ್ಟು ನಾವು ಸ್ವತಂತ್ರ ಬರೋದಕ್ಕಿಂತ ಪೂರ್ವದಲ್ಲಿ ಬ್ರಿಟಿಷರು ನಮ್ಮನ್ನು ಆಳುವ ಕಾಲಕ್ಕೆ ನಾವು ಎಷ್ಟೊಂದು ನೋವುಗಳನ್ನು ಅನುಭವಿಸಿದ್ದೇವೆ ಅನ್ನೋದು ನಮ್ಮ ಪೂರ್ವಜರಿಗೆ ಗೊತ್ತು, ನಮಗಂತೂ ಗೊತ್ತಿಲ್ಲ. ಯಾಕಂತ ನಾವು ಅದರದ್ದು ಅನುಭವಿಸಿಲ್ಲಲ್ಲ. ಆದರೆ ಅವುಗಳ ಒಂದು ನಾವು ಅವರ ಆತ್ಮಚರಿತ್ರೆಯನ್ನು ಓದಿದಾಗ, ಆ ಒಂದು ಘಟನೆಗಳು ನಡೆದಾಗ ಬರೆದಿರುವಂಥ ಒಂದು ಇತಿಹಾಸವನ್ನು ಓದಿದಾಗ ಅದರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ನಮಗೆ ಏನೋ ನಾವೆಲ್ಲ ಪುಣ್ಯಾತ್ಮರು ಈ ಸ್ವತಂತ್ರ ಭಾರತದಲ್ಲಿ ಹುಟ್ಟಿದ್ದೇವೆ. ನಮ್ಮ ಪೂರ್ವಜರು ತಮ್ಮ ಒಂದು ತ್ಯಾಗ ಬಲಿದಾನದಿಂದ ನಮಗೆ ಸ್ವತಂತ್ರ ಕೊಡಿಸಿದ್ದಾರೆ. ಈ ಸ್ವತಂತ್ರ ನಮಗೇನು ಹಂಗೆ ಏನೋ ಹಾಗೆ ಕೊಟ್ಟೋಗಿದ್ದಲ್ಲ, ನಮ್ಮ ಹಲವಾರು ವರ್ಷಗಳ ಪರಿಶ್ರಮದ ಫಲವಾಗಿ ನಾವು ಸ್ವತಂತ್ರರಾಗಿದ್ದೇವೆ. ಅವರು ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗ್ಬೇಕಾದ್ರೂ ನಾವು ಎಲ್ಲಿವರೆಗೂ ಸಂಘಟನೆ ಆಗಲಿಲ್ಲ ಅಲ್ಲಿವರೆಗೂ ನಮ್ಮನ್ನು ಆಳಿದ್ರು ಅವರು. ನಮ್ಮಲ್ಲಿ ಸಂಘಟನೆ ಯಾವಾಗ ಆಯಿತು, ನಮ್ಮಲ್ಲಿ ಒಕ್ಕಟ್ಟು ಇಲ್ಲಪ್ಪ ಇನ್ನು ನಮ್ಗೆ ಉಳಿಗಾಲಿಲ್ಲ ಅಂತ ಗೊತ್ತಾಗಿಂದ ಅವರು ಸುಮ್ಮನೆ ಬಿಟ್ಟು ಹೋಗಿದ್ದೆವು. ನಮಗೇನು ಅವ್ರು ಇದನ್ನು ಮಾಡಿ ಹೋಗಿದ್ದಲ್ಲ, ಏನಿಲ್ಲ ದಾನ ಮಾಡಿ ಕೊಟ್ಟು ಹೋಗಿದ್ದಲ್ಲ, ಏನಲ್ಲ. ಆದರೆ ಯಾಕೆ ನಮ್ಮಲ್ಲಿ ಅವರು ಆಳಿದ್ರು ಅಂತಂದರೆ ಈ ಸ್ವತಂತ್ರ ಪೂರ್ವದಲ್ಲಿ 500ಕ್ಕೂ ಹೆಚ್ಚು ಸಂಸ್ಥಾನಗಳಿದ್ದು ಒಬ್ರಿಗೊಬ್ರು ಸೇರ್ತಿದ್ದಲ್ಲ, ಒಕ್ಕಟ್ಟಾಗ್ತಿದ್ದಲ್ಲ. ಹಾಗಾಗಿ ನಾವು ನಾವು ಬ್ರಿಟಿಷರಿಂದ ನಾವು ಸ್ವತಂತ್ರ ಪಡೆಯೋಕ್ಕಾಗಲಿಲ್ಲ. ಆದರೆ ಇದನ್ನು ಮನಗಂಡಂತ ನಮ್ಮ ಹಿರಿಯರು ಎಷ್ಟೋ ಸ್ವಾತಂತ್ರ್ಯ ಇವರು ಚಿಕ್ಕ ವಯಸ್ಸಿನಲ್ಲೇ ಕೆಲವರೆಲ್ಲ ಈ ಸ್ವತಂತ್ರಕ್ಕಾಗಿ ಹೋರಾಡಿದವರು ಇದ್ದಾರೆ. ಭಗತ್ ಸಿಂಗ್ ತಗೊಳ್ರಿ, ಚಂದ್ರಶೇಖರ್ ಆಜಾದ್ ತಗೊಳ್ಳಿ, ಸಾಕಷ್ಟು ಜನ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಮಹಿಳೆಯರು ಸತಿಗೆ ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಅಂಥವ್ರು ಎಲ್ಲರ ಪ್ರತಿಫಲದಿಂದ ನಾವು ಇದನ್ನು ಸ್ವತಂತ್ರ ಹೊಂದಿದ ನಂತರ ಅದನ್ನು ಕಾಪಾಡಿಕೊಂಡಿದ್ದೀವಿ. ಸ್ವತಂತ್ರ ಆದ ನಂತರ ನಾವು ಸಂವಿಧಾನವನ್ನು ಸ್ಥಾಪನೆ ಮಾಡಿ ಈ ಸಂವಿಧಾನದ ಅಡಿಯಲ್ಲಿ ನಮ್ಮ ರಾಷ್ಟ್ರ ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ನಾವು ಮನಗಂಡು ಎಲ್ಲ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದೇವೆ. ಸಂವಿಧಾನದಲ್ಲಿ ಅನುಚ್ಛೇದ 12ರಿಂದ 35ರೊಳಗೆ ನಮಗೆ ಮೂಲಭೂತ ಹಕ್ಕುಗಳು ಏನು ಕೊಟ್ಟಿದ್ದಾರೆ
ಅದೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ಆದರೆ ಮೂಲಭೂತ ಹಕ್ಕುಗಳ ಬಗ್ಗೆ ಅಷ್ಟೇ ನಾವು ಆಲೋಚನೆ ಮಾಡ್ತಾ ಇದ್ದೇವೆ ಹೊರತಾತು ಈ ಅನುಚ್ಛೇದ 51(a) ಅಡಿಯಲ್ಲಿ ನಮ್ಮ ಕರ್ತವ್ಯಗಳಿವೆ. ಆ ಕರ್ತವ್ಯಗಳ ಬಗ್ಗೆ ಯಾರು ನಾವೇನು ಮಾತಾಡೋದಿಲ್ಲ. ಯಾಕಂದ್ರೆ ಕರ್ತವ್ಯ ಅಂದ್ರೆ ಹೆಂಗೈತೆ ಅಂತ ನೀನು ರೊಕ್ಕ ಬರ್ತದಪ್ಪ ಕೊಡ್ರಿ, ಸಾಲ ತಗೊಂಡಿದ್ದು ವಾಪಸ್ ಕೊಡಂದ್ರೆ ಕೊಡಂಗಿಲ್ಲ ಅಂತಾರಲ್ಲ, ಆ ಲೆಕ್ಕ ಆಗ್ತಾ ಇದೆ ನಮ್ದು. ಈ ಸಂವಿಧಾನದ ಅನುಚ್ಛೇದ 51(a) ಅಡಿಯಲ್ಲಿ ಮೊದಲು 10 ಕರ್ತವ್ಯಗಳಿದ್ವು. ಈಗ ಮತ್ತೊಂದು ಕರ್ತವ್ಯ ಅದಕ್ಕೆ ಜೋಡಣೆ ಮಾಡಿದ್ರಿಂದ 11 ಆಗಿದೆ. ಅದರಲ್ಲಿ ಒಂದನೇದು ಏನು ಬರುತ್ತೆ ಅಂದರೆ ಸಂವಿಧಾನಕ್ಕೆ ಬದ್ಧರಾಗಿರುವುದು ಮತ್ತು ಅದರ ಆದರ್ಶಗಳು, ಸಂಸ್ಥೆಗಳು, ರಾಷ್ಟ್ರೀಯ ಧ್ವಜ ಮತ್ತು ಹಾಗೂ ರಾಷ್ಟ್ರಗೀತೆಗೆ ಗೌರವ ತೋರಿಸುವುದು. ಇದು ನಮ್ಮ ಕರ್ತವ್ಯ. ಇದು ನಂತರ ತಮ್ಮ ರಾಷ್ಟ್ರೀಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿದ ಶ್ರೇಷ್ಠ ಆದರ್ಶಗಳನ್ನು ಪ್ರೋತ್ಸಾಹಿಸುವುದು ಮತ್ತು ಅನುಸರಿಸುವುದು. ಇವತ್ತು ನಾವೇನೋ ಈಗ ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ, ಇದು ನಮ್ಮ ಕರ್ತವ್ಯ. ಇದನ್ನು ಸಂವಿಧಾನದಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಈಗ ನೋಡಿ, ನಾವು ಶ್ರಾದ್ದ ಅಂತ ಮಾಡ್ತೀವಿ. ಮೊನ್ನೆ ಪಕ್ಷ ಮಾಸದೊಳಗೆ ಮಾಡಿದೀವಿ. ಹೌದು, ನಮ್ಮ ಹಿರಿಯರಿಗೆ ಯಾಕೆ ಮಾಡಿದೀವಿ ಅಂತಂದ್ರೆ ಆ ಹಿರಿಯರಿಂದ ಇವತ್ತು ನಾವು ಈ ಜಗತ್ತಿಗೆ ಬಂದೀವಿ. ಅವ್ರು ಏನು ಕೊಟ್ಟಾರೋ, ನಮಗೆ ಏನು ಬಿಟ್ಟಾರೋ ಅದು ಮುಖ್ಯ ಅಲ್ಲ. ಆದರೆ ನಮಗೆ ಜೀವ ಕೊಟ್ಟಿದ್ದಾರೆ. ಅವ್ರು ಕೊಟ್ಟ ಜೀವದಿಂದ ಇವತ್ತು ನಾವು ಬದುಕಿ ನಾವು ಬಾಳ್ತಾ ಇದ್ದೀವಿ ಅಂತಂದ್ರೆ ಅವ್ರನ್ನ ನೆನೆಸ್ಬೇಕಾಗಿದ್ದು ಅದೇ ನಮ್ಮ ಕರ್ತವ್ಯ ಇದೆ. ಅದೇ ರೀತಿ ಮೂರನೇದಾಗಿ ಭಾರತದ ಸಾರ್ವಭೌಮತ್ವ, ಐಕ್ಯತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಸಂರಕ್ಷಿಸುವುದು. ಇದು ಒಂದು ಪ್ರತಿಯೊಬ್ಬರು ಕರ್ತವ್ಯನೇ. ಎಲ್ಲರೂ ಪ್ರಮಾಣ ವಚನ ಸ್ವೀಕರಣೆ ಮಾಡೋಕಾಲಕ್ಕೆ ಇದನ್ನು ಹೇಳ್ತಾರೆ, ಆದರೆ ಯಾರೂ ಪಾಲನೆ ಮಾಡೋದಿಲ್ಲ. ನಾಲ್ಕನೇದಾಗಿ ದೇಶವನ್ನು ರಕ್ಷಿಸುವುದು ಮತ್ತು ಕರೆ ಬಂದಾಗ ರಾಷ್ಟ್ರೀಯ ಸೇವೆ ಸಲ್ಲಿಸುವುದು. ಇದು ನಮ್ಮ ಕರ್ತವ್ಯನೇ. ಮತ್ತು ಆ ಉದ್ದೇಶದಿಂದನೇ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಆಗಿರೋದು. ಧಾರ್ಮಿಕ, ಭಾಷಿಕ, ಪ್ರಾದೇಶಿಕ ಅಥವಾ ವರ್ಗೀಯ ವೈವಿಧ್ಯತೆಗಳನ್ನು ಮೀರಿ ಭಾರತದ ಎಲ್ಲ ಜನರಲ್ಲಿ ಸಾಮರಸ್ಯ, ಸಾಮಾನ್ಯ ಸೋದರತ್ವದ ಮನೋಭಾವ ಬೆಳೆಸುವುದು, ಘನತೆ ಮುಂದೆ ತರುವ ಆಚರಣೆಗಳನ್ನು ಹೆಚ್ಚಿಸುವುದು. ನೋಡಿ, ಈಗ ನಾವೆಲ್ಲಿ ಭಾತೃತ್ವ ಬೆಳೆಬೇಕಂತ ಏನಪ್ಪ ಅಂದ್ರೆ ಮೊದಲು ಈ ಜಾತಿ ಪದ್ಧತಿ ಮೊದಲು ತೆಗೆದಾಕ್ಬೇಕು. ನಾವು ಭಾರತೀಯರಂತ ಬರ್ಬೇಕು. ಈಗ ಜಾತಿಗಣತೆ ನೀವು ಸಂವಿಧಾನದ ಪೀಠಿಕೆಯಲ್ಲಿ ಹೇಳ್ತಾರಲ್ಲ, ಸೆಕ್ಯುಲರ್ ಜಾತ್ಯತೀತ ರಾಷ್ಟ್ರ ಅಂತ ನೀವು ಹೇಳ್ತೀರಿ. ಅದನ್ನೇನು ಅಂಬೇಡ್ಕರ್ ಸೇರಿಸಿದ್ದಲ್ಲ, ಜಾತ್ಯತೀತ ಸಾಮಾಜಿಕ ರಾಷ್ಟ್ರ ಅಂತ ಅಂಬೇಡ್ಕರ್ ಬರೆದಿದ್ದೆ ಅಲ್ಲ. ಆದ್ರೆ ಸೇರಿಸಿದ್ರೆ ಮತ್ತೆ ನಿಮ್ಗೆ ಜಾತಿ ಅಂತ ಕೇಳ್ತಾರೆ. ಇದು ದುರಂತ. ಯಾಕೆ ಅಂತ ಹೇಳಿದ್ರೆ ಜಾತಿಗಳನ್ನು ನಾವು ಜಾತಿಗಳನ್ನು ಸೃಷ್ಟಿ ಮಾಡ್ಕೊಂತ ಹೋಗ್ತೀವಿ. ಅಲ್ಲಿವರೆಗೂ ಒಗ್ಗಟ್ಟು ಮಾಡಕ್ ಸಾಧ್ಯ ಇಲ್ಲ. ಅಲ್ಲಿವರೆಗೂ ನಾವು ಇದನ್ನ ಮಾಡಕ್ ಆಗೋದಲ್ಲ ಅಂತ ಹೇಳಿ ಇದನ್ನ ಮಾಡ್ತಾ ಇರೋದು. ನಂತರ ತಮ್ಮ ಸಂಯುಕ್ತ ಸಂಸ್ಕೃತಿಯ ಸಂರಕ್ಷಿಸುವುದು. ನಾವು ಆಚರಣೆ ದಸರಾ ನಾವು ಆಚರಣೆ ಮಾಡುವಾಗ ಆಮೇಲೆ ಅರಣ್ಯಗಳು, ಸರೋವರಗಳು, ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವುದು ಮತ್ತು ಜೀವಿಗಳ ಬಗ್ಗೆ ಸಹಾನುಭೂತಿ ತರುವುದು. ಇದು ನಮ್ಮ ಕರ್ತವ್ಯ. ವೈಜ್ಞಾನಿಕ ಮನೋಭಾವ, ಮಾನವ ಮತ್ತು ತನಿಖೆ ಮತ್ತು ಸುಧಾರಣೆಯ ಮನೋಭಾವವನ್ನು ಬೆಳೆಸುವುದು. ಸಾರ್ವಜನಿಕ ಆಸ್ತಿಗಳನ್ನು ಸಂರಕ್ಷಿಸುವುದು ಮತ್ತು ಹಿಂಸೆಯನ್ನು ತಪ್ಪಿಸುವುದು. ಇದು ಸಾರ್ವಜನಿಕರ ಆಸ್ತಿ ಏನಾಗಿದೆ ಅಂದ್ರೆ ಯಾವ ಬಿಲ್ಡಿಂಗ್ ಕಲ್ಲೊಡಿಬೇಕು, ಯಾವನ್ನ ಹಾಳು ಮಾಡುವುದನ್ನು ನೋಡ್ತಾ ಇದ್ದಾರೆ. ಏನಾಗ್ತದೆ, ನಾವು ಎಲ್ಲಿಗೂ ಪ್ರತಿಭಟನೆ ಅನಿವಾರ್ಯ ಕಾರಣಗಳಿಂದ ಕೆಲವರು ಹಿಂಗಾಗಿ ಸಮಾಜದಲ್ಲಿ ಅಶಾಂತಿ ವೈದಿಕ ಸಮುದಾಯ ಎಲ್ಲ ಕ್ಷೇತ್ರಗಳಲ್ಲಿ ಇದರಿಂದ ದೇಶವು
14 ವರ್ಷದ ವಯಸ್ಸಿನ ನಮ್ಮ ಮಗುವಿಗೆ ವಾರ್ಡನ್ಗೆ ಶಿಕ್ಷಣದ ಅವಕಾಶಗಳನ್ನು ಒದಗಿಸುವುದು ಪೋಷಕನ ಕರ್ತವ್ಯ. ಇವುಗಳನ್ನು ನಾವು ಎಷ್ಟು ಮಟ್ಟಿಗೆ ಮಾತಾಡಿದ್ವಿ ಅಂದ್ರೆ ನಾವು ಕೊಟ್ಟೆ ಈ ಸಮಾಜದೊಳಗೆ ನಾವು ಕರ್ತವ್ಯವೇನು ನಾವು ಪ್ರತಿಯೊಬ್ಬರು ವಿದ್ಯೆಯನ್ನು ಯಾರೆ ಪ್ರತಿಯೊಬ್ಬರನ್ನು ಹೊರಗಡೆ ತನ್ನ ಬಗ್ಗೆ ದೊಡ್ಡ ಸರ್ವಜ್ಞ ಅಂತ ಹೇಳಿ ಎಲ್ಲರೂ ನನಗೆ ನಮ್ಮಲ್ಲಿ ಒಂದು ಒಕ್ಕಟ್ಟು ಬರೋದಿಲ್ಲ. ನಾವೆಲ್ಲ ನಾವೆಲ್ಲ ಈ ಭಾವನೆ ಮೊದಲು ಸೋದರರು ಅಂದ್ರೆ ಅವಾಗ ಇದು ಒಂದು ಮಾತೃತ್ವ ಭಾವನೆ ಒಂದು ನಾಳೆ ನಡೆ ಹಿರಿಯರು ನಮ್ಮ ಸುಂದರ ಮೊದಲು ಮನೆಯಲ್ಲಿ ಸಂಸ್ಕಾರಗಳು ಸರಿಯಾಗಿ ಕೊಡಬೇಕು. ನಮ್ಮ ಮನೆಯಲ್ಲಿ ನಮ್ಮ ಸಂಸ್ಕಾರ ಪ್ರತಿಯೊಂದು ಸಂಸ್ಕಾರಗಳನ್ನ ಮಕ್ಕಳಿಗೆ ಸರಿಯಾಗಿ ನೀಡಬೇಕು. ಆ ಸಂಸ್ಕಾರಗಳ ಜೊತೆಗೆ ಒಳ್ಳೆಯ ಸಂಸ್ಕಾರ ಅಂದ್ರೆ ಒಳ್ಳೆಯ ಸುಸಂಸ್ಕೃತ ಸಾಧ್ಯತೆ ಇದೆ. ಮತ್ತು ವ್ಯಕ್ತಿ ಆಗಬೇಕಾದಾಗ ಒಡನಾಟ ಇಟ್ಕೋಬೇಕು. ಒಡನಾಟ ಇಟ್ಕೊಂಡು ಒಳ್ಳೆಯದನ್ನ ಕಲ್ಪಿಸಬೇಕು ಮತ್ತು ಒಳ್ಳೆಯ ಆಗ ನಮ್ಮ ಉದ್ಯೋಗ ಒಂದು ಬೇರೆ ಬರ್ತದೆ. ಸಂಘಟನೆ ಮಾಡಿದಂತ ಸಂಘಕ್ಕೂ ಒಂದು ಒಳ್ಳೆ ಬರ್ತದೆ. 100 ವರ್ಷಗಳನ್ನು ಈ ಸಂಘಟನೆ ಯಾರು ಮುಟ್ಟೋಕಿಲ್ಲ ಅದರ ದೇವ ಮತ್ತು ಅವರ ದೇವ ಸಲ್ಲಿಸುತ್ತಿರುವ ನಾವು ಕೆಲಸ ಮಾಡ್ತೇವೆ. ಅದು ನಿಜವಾದ ನಾವು ಎಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿ ನೌಕರಾಗ್ಲಿ ಸ್ವಯಂ ಸ್ಫೂರ್ತಿ ನಾವು ಅದು ಸೇವೆ ಆಗದೆ. ನಿಮ್ಮಂತ ಪ್ರತಿಯೊಬ್ಬ ಯುವಕರು ಒಂದು ಆತ್ಮಭಾವನೆ ನಮ್ಮಲ್ಲಿ ನಾವು ಯಾಕಂದ್ರೆ ಎಲ್ಲಿವರೆಗೆ ನಾವು ರಾಷ್ಟ್ರ ಪ್ರೇಮಿಗಳು ರಾಷ್ಟ್ರದ ರಕ್ಷಣೆಗೆ ಮುಂದಾಗಬೇಕು ಅಲ್ಲಿವರೆಗೂ ಏನಾಗಿದೆ ಡೆಲ್ಲಿ ಒಳಗೆ ನಮ್ಮ ದೇಶಕ್ಕೆ ಬೆಲೆ ಇರಲ್ಲ. ಈಗ ದೇಶಕ್ಕಾಗಿ ಎಲ್ಲರೂ ಒಂದು ಸೇವೆ ಬರಲಿ ರಾಷ್ಟ್ರದ ಒಂದು ಶಕ್ತಿ ಅನುಗ್ರಹಿಸಿ ಅಂತ ಹೇಳ್ತಾ ಜೈ ಜೈ ಕರ್ನಾಟಕ. ಸೂರ್ಯ ಮುಳುಗದ ಸಾಧ್ಯ ಅಂತ ಹೇಳಿ ನಾವು ಹೇಳಿದ್ವಿ. ಬ್ರಿಟಿಷರು ಜಗತ್ತುಂಬ ಮಾಡಿದವರು ಭಾರತದ ಇತಿಹಾಸವನ್ನ ನಿರಂತರ 1 ಗಂಟೆಗಳ ಕಾಲ ಅವರು ಜಲ ಭಾಷೆ ಬಗ್ಗೆ, ಸಂಘಟನೆ ಬಗ್ಗೆ, ಹಿಂದೂ ಬಗ್ಗೆ, ಕಾಪಾಡಿಕೊಳ್ಳುವುದರ ಬಗ್ಗೆ, ಬೆಳೆಯುವ ಬಗ್ಗೆ ನಮ್ಮಲ್ಲಿ ಕೆಚ್ಚನ್ನು ಹಚ್ಚಿ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದ್ದಾರೆ.
ಬಗ್ಗೆ ನಾವು ಅತಿಥಿಗಳ ಮಲ್ಲಿಕಾರ್ಜುನ್ ಪಾಟೀಲ್ ಸಂಘಟನೆಯ ಪ್ರಭುರಾಜ್ ಪಾಟೀಲ್ ಎಲ್ಲ ಕಾರ್ಯಕರ್ತರ ಪರವಾಗಿ ಈ ವೇದಿಕೆ ಮುಖಾಂತರ ವಸಂತ ಪೂಜಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಧಿಷ್ಠಾನವನ್ನು ಪಡೆದಂತ ನಮ್ಮ ಗ್ರಾಮದ ಮಲ್ಲಿಕಾರ್ಜುನ್ ಪಾಟೀಲ್ ಈ ದೇಶದ ಬಗ್ಗೆ ಸಂವಿಧಾನದ ಬಗ್ಗೆ ಮಾಹಿತಿಯನ್ನು ನೀಡಿ ಈ ವೇದಿಕೆ ಒಂದು ಸುಂದರವಾದ ಕಳೆಯನ್ನು ತಂದಂತ ಮಲ್ಲಿಕಾರ್ಜುನ್ ಕೂಡ ಅಭಿನಂದಿಸುತ್ತೇನೆ. ಅವರಿಗೆ ನೆನಪಿನ ಕಡೆಯಾಗಿ ವಸಂತ ಪೂಜಾರ್ ಅವರು ಕಾಣಿಕೆಯನ್ನು ನೀಡಬೇಕಂತ ಹೇಳ್ತಾ ಇದ್ದಾರೆ. ಅಭಿನಂದನೆಗಳು ಇಬ್ಬರಿಗೂ. ವಂದನಾ ಕಿರಣ್ ಅವರಿಂದ. ಪರಶುರಾಮರಾವ್ ಈ ಕಾರ್ಯಕ್ರಮ ಊಟದ ವ್ಯವಸ್ಥೆ ಎಲ್ಲರಿಗೂ ಮಾಡಬೇಕು. ನಡೆದಂತ ಒಂದು ಭಾಗಿಯಾದಂತ ವಸಂತ ಪೂಜಾರ್ ಅವರಿಗೆ ಗೌಡ ಪಾಟೀಲ್ ಅವರಿಗೆ ಈ ವೇದಿಕೆ ಪರವಾಗಿ ಮತ್ತು ಸುತ್ತಮುತ್ತ ಆಗಮಿಸಿದ ಗಣೇಶರ ಕೂಡ ಯಾವ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂತ ನಮ್ಮ ಕಾರ್ಯಕರ್ತರು ಮುಖಂಡರು ಅವರಿಗೂ ಕೂಡ ಅಭಿನಂದನೆ. ಈ ಕಾರ್ಯಕ್ರಮಕ್ಕೆ ಮಾಧ್ಯಮರು ಕೂಡ ಸಂತೋಷದಿಂದ ಆಗಮಿಸಿದ್ದೀರಿ. ಇದೇ ರೀತಿ ನಿಮ್ಮ ಹೊಸ ಮತ್ತೆ ಒಂದು ನಮ್ಮ ಅಂತ ಹೇಳಿ ಅವರು ಕೂಡ ನಾವು ಪೊಲೀಸ್ ಬಂದು ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ
वीरव्रतम् भवमे तुमित्रराष्ट्रम्